ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಅನ್ನೋದು ಹಾದಿರಂಪ ಬೀದಿರಂಪ ಅನ್ನೋ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗುವುದಿಲ್ಲ. ಅದನ್ನು ಕಾಂಗ್ರೆಸ್ ನಾಯಕರು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ನಿಂದ ಅಂತ ಹೇಳಬೇಕು, ಅಥವಾ ಪ್ರತಿಪಕ್ಷಗಳು ಈ ಒಂದು ಘಟನೆಯನ್ನು ಅಥವಾ ಕುರ್ಚಿ ಕದನವನ್ನು ತಾವು ತಮಗೆ ಬೇಕಾದ ಹಾಗೆ ಹೇಳಿಕೆಗಳನ್ನು ಕೊಡುವ ಮೂಲಕ ಈ ರೀತಿಯಾಗಿದೆಯೋ ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂತ ನೋಡೋದಾದರೆ, ಅಷ್ಟು ದೊಡ್ಡ ಮ್ಯಾಂಡೇಟ್ ಇದ್ದ ಸಂದರ್ಭದಲ್ಲಿ ಜನಸಾಮಾನ್ಯರು ಕೊಟ್ಟಂತಹ ನಂಬಿಕೆಯನ್ನು ಉಳಿಸ್ಕೊಳ್ಳುವ ಎಲ್ಲ ಅವಕಾಶಗಳಿತ್ತು. ಆದರೆ 2.25 ವರ್ಷದಲ್ಲಿ ಈ ಕುರ್ಚಿ ಕದನದ ಕುರಿತಂತೆ ನಾವು ಹೆಚ್ಚಾಗಿ ಮಾತಾಡಬೇಕಾಗಿ ಬಂತು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಸ್ವತಃ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ಹೇಳುತ್ತೆ ಆ ನಿರ್ಧಾರವೇ ಅಂತಿಮ, ರಾಹುಲ್ ಗಾಂಧಿಯವರು ಉಲ್ಲೇಖ ಮಾಡಬೇಕು ಅನ್ನುವಂಥ ಹೇಳಿಕೆಗೆ ತಮ್ಮನ್ನು ತಾವು ನಿಲ್ಲಿಸ್ಕೊಂಡಿದ್ರೆ, ಇತ್ತ ಕಡೆ DK ಶಿವಕುಮಾರ್ ಅಂದಾಗ ಅಂತ ದೊಡ್ಡ ದೊಡ್ಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ ತಮ್ಮ ಬಾಯಿಂದ ಹೇಳ್ತಾರೆ ಮುಂದೇನಾಗಬೇಕು ಅನ್ನುವಂಥದ್ದನ್ನು ಅಂತ ಹೇಳಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಬೆಂಬಲಿಗರು, ಅದರಲ್ಲೂ ವಿಶೇಷವಾಗಿ ಇಕ್ಬಾಲ್ ಅವರು ಮಾತಾಡಿರೋದನ್ನು ನಾನು ಉಲ್ಲೇಖ ಮಾಡಲೇಬೇಕು. ನೋಡಿ, ಸ್ವಾಮಿಗಳು ಅಥವಾ ಗುರುಗಳು ಧ್ಯಾನಸ್ಥ ಸ್ಥಿತಿಯಲ್ಲಿದ್ದಾರೆ, ಜಪತಪಗಳಲ್ಲಿ ಭಾಗಿಯಾಗಿದ್ದಾರೆ. ಅವರು ಆ ಧ್ಯಾನಸ್ಥ ಸ್ಥಿತಿಯಿಂದ ಹೊರಗೆ ಬಂದ ನಂತರದ ಸಂದರ್ಭದಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ. ಅವತ್ತು ಪ್ರಮಾಣ ವಚನ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದಾದರೆ ಯಾವುದಾದ್ರೂ ಕ್ಲೂ ಸಿಕ್ಕಿದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು. ಬಟ್ ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯದ ಅಭಿವೃದ್ಧಿ ಹಂತ ಹಂತವಾಗಿ ಕುಂಠಿತಗೊಳ್ತಾ ಇದೆ. ಅದಕ್ಕೆ ಅಶೋಕ್ ಅವರು ಇವತ್ತು ವ್ಯಂಗ್ಯವಾಡಿದ್ದಾರೆ. ಸರ್ಕಾರ ಸತ್ತು ಹೋಗಿದೆ, ಹೆಣ ಹೊರೋದಕ್ಕೆ DK ಶಿವಕುಮಾರ್ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ. ರೈಟ್, ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಮಾತಾಡ್ತಾ ಹೋಗೋಣ. ನಾನು ದಿವೇಶ್ರೀ. ಕೆಲವೊಂದು ಸಮಸ್ಯೆಗಳನ್ನು ಬೇಕು ಅಂತಲೇ ಜೀವಂತವಾಗಿಡ್ತಾರಾ? ನಿಜಕ್ಕೂ ಅರ್ಥ ಆಗೋದಿಲ್ಲ. 2.25 ವರ್ಷದ ಆಡಳಿತದಲ್ಲಿ ಕುರ್ಚಿ ಅನ್ನುವಂಥ ಈ ಸಮಸ್ಯೆಯನ್ನು ಹೈಕಮಾಂಡೇ ಜೀವಂತವಾಗಿ ಇರಿಸಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಎಂಥದ್ದೇ ಸಂದರ್ಭದಲ್ಲಿ ಯಾವುದಾದ್ರೂ ಸಮಸ್ಯೆ ಉಲ್ಬಣ ಆದಾಗ ಮನೇಲಿ ದೊಡ್ಡವರು ಅನಿಸ್ಕೊಂಡವರು ಅಥವಾ ಹೈಕಮಾಂಡ್ ಅನ್ನಿಸ್ಕೊಂಡವರು ರಿಯಾಕ್ಟ್ ಮಾಡಬೇಕು, ಸಮಸ್ಯೆಗೊಂದು ಸೂಕ್ತ ರೀತಿಯ ಪರಿಹಾರವನ್ನು ಒದಗಿಸಬೇಕು. ಬಟ್ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತಗೊಂಡಂಗೆ ಕಾಣ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಪ್ರತಿಪಕ್ಷಗಳಿಗೆ ಈ ಒಂದು ಬೆಳವಣಿಗೆಯೇ ಆಹಾರ ಆಗಿಬಿಟ್ಟಿದೆ. ಫುಲ್ ಮೇಲ್ಸ್ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಬಹುತೇಕ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಟ್ ಅದ್ಯಾವುದು ಕೂಡ ಹೈಕಮಾಂಡ್ ಗಮನಕ್ಕೆ ಬರ್ತಾ ಇಲ್ಲ. DK ಬಣದಿಂದ ಖರ್ಗೆ ಭೇಟಿ ಬೆನ್ನಲ್ಲೇ ಡಿನ್ನರ್ ಮೀಟಿಂಗ್, ಆ ಡೆವಲಪ್ಮೆಂಟನ್ನು ನೀವೆಲ್ಲ ನೋಡಿದ್ದೀರಿ. ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ CM ಬದಲಾವಣೆ ಚರ್ಚೆಯೇ ಆಗಿದೆ. ಡೆಫಿನೆಟ್ಲಿ, ಯಾಕಂದರೆ ಹೇಳಿದ್ರೆ ಅದೇ ಬಹುಚರ್ಚಿತ ವಿಷಯ. DKಶಿ ಪರ ಮುಂದುವರೆದಿದೆ ಬೆಂಬಲಿಗರ ಹೇಳಿಕೆ, ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಶೀಘ್ರದಲ್ಲೇ DK ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. DK ಶಿವಕುಮಾರ್ ಬೆಂಬಲಿಗರು ಇಕ್ಬಾಲ್ ಅವರು. ಆದರೆ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೈಕಮಾಂಡ್ ಯಾಕೆ ಹಿಂದೇಟಾಗ್ತಾ ಇದೆ ಅಂತ ಸಮಸ್ಯೆ ಏನಿದೆ? ಒಪ್ಪಂದ ಆಗಿದ್ದರೆ ಆ ಸಮಯಕ್ಕೆ ಸರಿಯಾಗಿ ನೆನಪಿಸ್ಕೊಂಡು, ಅಂದರೆ ರಿಮೈಂಡರ್ ಇಟ್ಕೊಂಡು, 2.5 ವರ್ಷ ಆಗಿದೆ ಸಿದ್ದರಾಮಯ್ಯನವರೇ, ನಾವು ಒಪ್ಪಂದ ಮಾಡ್ಕೊಂಡಿದ್ವಿ ಅಂಥೇಳಿ ಒಂದು ಚರ್ಚೆಯನ್ನು ಮಾಡಿ ಈ ಸಮಸ್ಯೆಗೆ ಒಂದು ಸೂಕ್ತ ರೀತಿಯ ಪರಿಹಾರವನ್ನು ತಂದುಕೊಡ್ಬೋದಾಗಿತ್ತು. ಆದರೆ ಯಾವುದೇ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಿಲ್ಲ ಅನ್ನೋದಾದರೆ, ಒಪ್ಪಂದ ಆಗಿತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತಾ ಇಲ್ಲ. ಖಂಡಿತವಾಗ್ಲೂ ಒಪ್ಪಂದ ಆಗಿದ್ದರೆ ಈ ರೀತಿ ಘಟನೆಗಳು ನಡೀತಿರಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಮತ್ತು ಒಪ್ಪಂದ ಆದ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರೂ ಅದ್ರ ಬಗ್ಗೆ ಕೂಡ ಸಹಜವಾಗಿ ಚರ್ಚೆಗಳು ನಡೆಯುತ್ತೆ. ಬಟ್ ಮುಖಾಮುಖಿಯಾಗಿ ನೇರವಾಗಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ನಡೀತಾ ಇದೆ. ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಡೆಲ್ಲಿ ಹೋಗೋದು ಗೊತ್ತಿಲ್ಲ, ಫಾರಿನ್ ಹೋಗೋದು ಗೊತ್ತಿಲ್ಲ, ನಾನು ಯಾರು ಕೇಳುವಿಲ್ಲ, ನಾನು ಅದಕ್ಕೆ ಬಾಯಿ ಹಾಕುದಿಲ್ಲ. DK ಸುರೇಶ್ ಅವರು ನಮ್ಮ ಅಣ್ಣನ ಹಣೆ ಬರದಲ್ಲಿ ಬರ್ದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಬಿಡಿ ಅಂತ ಇದ್ದಾರೆ. ಎಲ್ಲಾರು ಹಂಗೆ ಹೇಳ್ತಾರೆ, ಅದೆಲ್ಲ ನಾವೇನೀಗ ಅದಕ್ಕೆ ನಾನೇನು ನಿಮ್ಮ ಸುದ್ದಿನ ನಾನು ಮಾತಾಡಿಲ್ವಲ್ಲ. ನನ್ನ ಬೆಂಬಲ ಇದೆ, 136 ಜನ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದೆ ಇದೆ. ನನಗೆ ಗೊತ್ತಿಲ್ಲ ರೀ ಅವ್ರು ನೋಡಿ, ಶಾಸಕರಿಗೆ ಏನು ವಿಚಾರಧಾರೆಗಳಿದೆ ಶಾಸಕರಿಗೆ ಸಂಬಂಧಪಟ್ಟಿದ್ದು.
ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪಕ್ಷ ಅದನ್ನ ಅವರ ವಿಚಾರಗಳನ್ನ ಅವರ ಹೇಳಿಕೆಗಳನ್ನ ಪಕ್ಷ ಗಮನಿಸ್ತದೆ ಹೊತ್ತು ನಾವು ಹೇಳಕ್ಕಾಗಲ್ಲ. ಹೈಕಮಾಂಡು, ರಾಜ್ಯ ಮಟ್ಟದ ನಾಯಕರು ಅವರು ಅದನ್ನ ತಿಳಿಸ್ತಾರೆ. ಎಲ್ಲದ ತಾಳ್ಮೆ ಇರಲಿ. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದೆ? ಈಗಲೂ ಹೇಳಿದ್ನಲ್ಲ ತಾಳ್ಮೆ ಇರ್ಲಿ ಅಂತ. ನಾನು ಹೇಳಿದಿನಲ್ರಿ, ನಮ್ಮಣ್ಣ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ. ಬದಲಾವಣೆ ಎಲ್ಲ ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವ್ರು. ಗೊಂದಲ ಬಗೆಹರಬೇಕಂತ ಎಲ್ಲರದ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಅವ್ರು ಅದನ್ನ ಹೇಳಿದ್ರೆ ನಾವು ಅದನ್ನೇ ಹೇಳಿದ ಹತ್ರ ವಿಶೇಷ ಏನಿಲ್ಲಲ್ಲ. ನಾವು ಡೆಲ್ಲಿಯಲ್ಲಿ 10 ಹೇಳಿದ್ದೀವಿ, ನಿಮ್ಮ ಮುಂಚೆ 10 ಹೇಳಿದ್ದೀವಿ, ಈಗ ಅವ್ರು 10 ಹೇಳಿದ್ರೆ ಅದನ್ನು ನಿನ್ನೆ ಅವರು ಅದನ್ನೇ ಹೇಳಿದ್ದಾರೆ. ಗೊಂದಲ ಇರೋದು ನಿಜ ಇರೋದಕ್ಕೆ ನಾವು ಹಿಂದೂ ಒಪ್ಕೊಂಡಿದ್ದೀವಿ, ಇವತ್ತು ಒಪ್ಕೋತೀವಿ. ಸೊ ಬಗೆಹರ್ಬೇಕು. ನಾವು ಡೆಲ್ಲಿವರೆಗೆ ಹೋಗಿ ಹೇಳಿ ಬಂದೀವಿ ಒಂದು ವಾರ ಹಿಂದೆನೇ ಅಷ್ಟೇ. ಅದನ್ನೇ ಅವರು ಹೇಳಿ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಹಂಗೇನು ವೀಕೇನಿಲ್ಲ ರೀ, ಬಗೆಹರಿಸ್ತಾರೆ, ಆದಷ್ಟು ಬೇಗ ಹರಿಸ್ತಾರೆ. ನಮಗೂ ಆಸೆ ಇದೆ, ವೇಟ್ ಮಾಡೋಣ. ಅವ್ರನ್ನ ಕೇಳಬೇಕಲ್ಲ, ಯಾಕೆ ಮೌನ ವಹಿಸೋದು? ಈಗ ನಾವಿಲ್ಲಿ ಬೆಂಗಳೂರಾಗ ಕೂತು ಹೇಳಲಿಕ್ಕಾಗಲ್ಲ. ಈಗ ನೀವು ದಲಿತ ಸಚಿವರು ಶಾಸಕರುಗಳು ಸಭೆ ಸೇರಿದಂಥ ಸಂದರ್ಭದಲ್ಲಿ ಬ್ರೇಕ್ ಆಗ್ತದೆ ಸುರ್ಜೇವಾಲಾ ಮುಖಾಂತರ. ಈಗ ಒಂದು ಬಣದ ಶಾಸಕರುಗಳು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನು ಸಂದೇಶ ಕೊಡ್ತಿದ್ದಾರೆ ಸರ್ ಇದು ಒಟ್ಟಿಗೆ ಸೇರುವ? ಏನು ಸಂದೇಶ ಏನಿಲ್ಲ, ಕೂಡಿದ್ದಾರೆ ಅದು ಹೇಳಿದಾರೆ. ನಿಮ್ಮ ಮುಂದೆ ಹೇಳಿದಾರಲ್ಲ, ಮತ್ತೇನು ಸಂದೇಶ ರೀ? ನಿಮ್ಗೆ ಹೇಳಿದಾರೆ, ಅವ್ರ ಗೊಂದಲ ಬಗೆಹರಿಸಬೇಕು, ಅದಕ್ಕೆ ಕೂಡಿದೀವಿ ಅಂತ ಹೇಳಿದ್ದಾರೆ ಅಷ್ಟೇ ರೀ. ಅವ್ರು ಊಟಕ್ಕೆ ಕರೆದಿದ್ರು. 28 ಇವತ್ತಿರ್ಬೇಕು ಅವ್ರ ಬರ್ತಡೇ. 2 days ನೆನ್ನೆ ಇರ್ಬೇಕು, ಒಂದಿನ ಮುಂಚಿತವಾಗಿ ಊಟಕ್ಕೆ ಕರೆದಿದ್ರು. ಬರ್ತಡೇ ಆಚರಣೆ ಮಾಡಿದ್ವಿ, ಊಟಕ್ಕೆ ಸೇರಿದ್ವಿ. ಅದ್ರಲ್ಲಿ ವಿಶೇಷತೆ ಏನಿದೆ? ನೀವ್ ಯಾಕೆ ಎಷ್ಟು ಗಾಬರಿಯಾಗಿ ಓಡ್ ಬಂದಿರಲ್ಲ? ಯಾವ್ದು ಡೆಲ್ಲಿ ಇಲ್ಲ, ಏನೇ ಇಲ್ಲ. ನಮ್ಮ ವೈಯಕ್ತಿಕ ಕೆಲ್ಸಗಳಿದ್ರೆ ಯಾವಾಗಲೂ ಹೋಗಿದೀವಿ, ಮುಂದೆ ಹೋಗ್ತೀವಿ. ಬೇರೆ ವಿಶೇಷ ಅರ್ಥ ಅದ್ರಲ್ಲಿ ಕಲ್ಪಿಸೋದ್ ಬೇಡ. ಪದೇ ಪದೇ ಸೆಟ್ಬ್ಯಾಕ್ ಆಗ್ತಾ ಇದೆ. ಯಾವ್ದು ಸೆಟ್ ಬ್ಯಾಕ್ ಇಲ್ಲ, ಏನೂ ಇಲ್ಲ, ಎಲ್ಲ ಪೂರ್ವಕವಾಗಿದೆ, ಒಳ್ಳೇದಾಗ್ತದೆ. ಸಮಯ ಬರ್ಲಿ. ನಾವ್ ಯಾವ್ದು ಡೆಡ್ಲೈನ್ ಯಾವತ್ತೂ ಕೊಟ್ಟಿಲ್ಲ, ನಾನ್ ಡೆಡ್ಲೈನ್ ಕೊಡೋದು ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಇವತ್ತೇ ಎಲ್ಲದೂ ಆಗ್ತದೆ. ಇನ್ನು ಯುಗಾದಿ ಬಂದ್ರೆ ಹೊಸ ವರ್ಷ ಬಂದಂಗಲ್ಲ, ಬರ್ಲಿ, ಯುಗಾದಿ ಬರ್ಲಿ. ಪಥ ಚೇಂಜ್ ಆದ್ಮೇಲೆ ನಮ್ಮ ಮಾತುಗಳು ಜಾಸ್ತಿ ಆಗಿದೆ. ಪಥ ಚೇಂಜ್ ಆಗಿದೆ ಅನ್ನೋದನ್ನ ನಾವು ಒಪ್ಕೊಂಡಿದ್ವಿ. ಅದ್ರ ಪೂರ್ವಕವಾಗಿ ಬೆಳವಣಿಗೆಗಳು ನಡೀತಿದಾವೆ, ತಾವೆಲ್ಲ ನೋಡ್ತಾ ಇದೀರಿ. ವಿಶೇಷತೆ ಏನು ಇಲ್ಲ. ಕೇಳಿ, ಏನೇನ್ ಕೇಳ್ರಿ, ನಿಮ್ದು ಎಲ್ಲ ಕೇಳ್ರಿ, ಅದ್ ಮಾತಾಡ್ಬಿಡ್ತೀನಿ. ಹೈಕಮಾಂಡ್ ತೀರ್ಮಾನ ಯಾವಾಗ ಮಾಡ್ತಾರ ಅವಾಗ. ಹೈಕಮಾಂಡ್ ಯಾಕೆ ತೀರ್ಮಾನ ಮಾಡ್ತಿಲ್ಲ ಸರ್ ಇನ್ನು ಅಂತ ಅವ್ರ ತಲೆಯಲ್ಲಿ ಏನಿದೆ ಯಾರಿಗ್ ಗೊತ್ತು? ಆಯ್ತು, ಅನೌನ್ಸ್ ಮಾಡಿದ್ರು ಉತ್ತಮ ಅಂತ. ನಾವು ಮೊನ್ನೆ 40 ಜನ ಸೇರಿದಾಗ ಅದೇ ಚರ್ಚೆ ಮಾಡಿದ್ದು. ಏನಾಗ್ತದೆ, ಈಗ ನೀವು ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಸುತ್ತಲೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಇದ್ದಾರೆ, ಎಲ್ರು ಅದನ್ನೇ ಕೇಳ್ತಾರೆ. ನಾನು ಎಷ್ಟು 3-4 ದಿನ ಊರಲ್ಲಿ ಇರ್ಲಿಲ್ಲ, ಅದ್ರ ಜೊತೆಗೆ ಟಿವಿಯಲ್ಲಿ ಬೇರೆ ತಾವೆಲ್ಲ ಬೆಳವಣಿಗೆ ನೋಡಿದ್ರಿ, ಏನಾಯ್ತು ಅಂತ ಎಲ್ರು ಕೇಳ್ತಾರೆ. ನಾನು ಉತ್ತರ ಕೊಡ್ಬೇಕಾಗ್ತದೆ, ಮಾಧ್ಯಮದವ್ರಿಗೂ ಕೊಡ್ಬೇಕು, ಕಾರ್ಯಕರ್ತರಿಗೆ ಕೊಡ್ಬೇಕು. ಹಳ್ಳಿಗಳಲ್ಲಿ ಹೋದಂತ ಏನಾಯ್ತು ಸುಮ್ನೆ ಉತ್ತರ ಕೊಡೋದು, ಮಾಧ್ಯಮದಲ್ಲಿ ನಾವೊಂದು ಹೇಳಿಕೆ ಗೊಂದಲಾಗೋದ್ಕಿಂತ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಒಂದು ಮುಂದುವರಿಸ್ತೀರಾ, ಅವ್ರನ್ನೇ ಮುಂದುವರಿಸಿ. ಇಲ್ಲ ಯಾವುದೇ ರೀತಿ ತೀರ್ಮಾನ ಆಗಿಲ್ಲ, 2.5 ಅದನ್ನಾರು ಹೇಳಿ, ಯಾವ್ದಾದ್ರು ಒಂದು. ಇಲ್ಲ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಮಾಡ್ತೀರಾ, ಮಾಡಿ. ಒಂದ್ ತೆರೆ ಹೇಳಿದ್ರೆ ನಮಗೂ ಬೇರೆ ಕೆಲಸ ಮಾಡಕ್ ಅನುಕೂಲ ಆಗ್ತದೆ, ಮಾಧ್ಯಮದವ್ರಿಗೂ ಬೇರೆ ಕೆಲಸ ಮಾಡಕ್ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನಾವು ಹುಟ್ಟಹಬ್ಬ ಆಚರಣೆ ಮಾಡ್ಕೊಳ್ಳಿಕ್ಕೆ ಅವರೆಲ್ಲರೂ ಸೇರಿದ್ರು. ಅದಕ್ಕೆ ರಾಜಕಾರಣ ಬೆರೆಸಿ ಅವ್ರ ಗುಂಪು ಇವ್ರ ಗುಂಪು ಸೇರಿದೆ ಅನ್ನೋದು ತಪ್ಪು. ಗುಂಪು ಯಾವುದಿಲ್ಲ. 140 ಜನನು ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ. ಅವರೆಲ್ಲರೂ ಕೂಡ ಅವ್ರ ಪರವಾಗಿದ್ದಾರೆ. ಎಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಎಲ್ಲರೂ ಕೂಡ ಒಕ್ಕರಳಿಂದ ಎಲ್ಲರೂ ಕೂಡ ಹೈಕಮಾಂಡ್ಗೆ ಕೇಳ್ತಾ ಇದ್ದಾರೆ. 40 ಜನ ಸೇರಿದ್ದು ಬಾಲಕೃಷ್ಣ ಹುಟ್ಟಹಬ್ಬ ಆಯಿತು. ಅದರ ಪ್ರಯುಕ್ತ ಅವರು ಊಟ ಗೀಟ ನಾಟಿ ಕೋಳಿಯನ್ನು ಮಾಡಿದ್ರು, ಎಲ್ಲರೂ ಬನ್ನಿ ಅಂತ ಹೇಳಿದರು.
ನಾನು ರಂಜಾನ್ ಹಬ್ಬದ ಕಿಟ್ ಕೊಡ್ತಾ ಇದ್ದೆ, ಅದಕ್ಕೋಸ್ಕರ ನಾನು ಬರೋಕ್ಕಾಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಇದರಲ್ಲಿ ವಿಶೇಷತೆ ಏನು ಇಲ್ವಲ್ಲ. ಅದರಲ್ಲೇ ಕೂಡ ಅದೇ ಹೇಳಿರೋದು ಸರ್, ದಿನಾರ್ ಪಟೇಲ್ ಕೂಡ ಈ ವಿಚಾರ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ಯಾರು ಚರ್ಚೆ ಮಾಡಲಿಲ್ಲ, ಎಲ್ಲ ಶಾಸಕರೆಲ್ಲರೂ ಕೂಡ ಹೇಳಿದ್ದಾರೆ ನಾವು ಯಾವುದೇ ಗುಂಪಿಲ್ಲ, ನಾವು ಯಾರ ಪರವಾಗೂ ಇರಲಿಲ್ಲ, ನಾವೆಲ್ಲರೂ ಕೂಡ ಬದಲಾವಣೆ ಅಂತೂ ನಾವು ಕೇಳಿದ್ದೀವಿ. ಬದಲಾವಣೆ ಹೈಕಮಾಂಡ್ ನಾನೇ ನಿಜವಾಗಿ ಹೇಳ್ತಾ ಇದ್ದೀನಿ, ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ. ಅವರು ಧ್ಯಾನದಲ್ಲಿ ಕೂತಿದ್ದಾರೆ, ಇನ್ನೂ ಎದ್ದೊಳ್ಳಿಲ್ಲ. ಎದ್ದ ತಕ್ಷಣ ಅವ್ರು ಕೊನೆಯ ಡೇಟ್ ಕೊಡ್ತೀನಿ ಅಂತ ಹೇಳಿದರೆ ಅದು ಅಂತಿಮ ಅಂತ ಹೇಳಿದ್ದಾರೆ. ಅದಾಗದವ್ರೆ ನಮ್ಮ ರಾಜಕಾರಣ ಬೇಡ ರೀ. ಅಂದ್ರೆ ಸರ್ ಆ ಡೇಟ್ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರ, ಅದ್ರೊಳಗೆ ಆಗ್ತಾರ ಏನು ಸರ್ ಎಕ್ಸಾಕ್ಟ್ ಒಂದು ಹೇಳ್ತೀವಿ ಸರ್? ಆ ಡೇಟ್ ಒಳಗಡೆ ಆಗ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಜಪ ಮುಗ್ದಿದೆಯಾ ಸರ್? ಯಾವಾಗ ಸರ್? ಜಪ ಇನ್ನೂ ಎದ್ದೊಳ್ಳಿಲ್ಲ ಗುರುಗಳು, ಇನ್ನೂ ಎದ್ದೊಳ್ಳಿಲ್ಲ. ನಾನೇ ನಿಜವಾಗಿ ಹೇಳ್ತಾ ಇದ್ದೀನಿ, ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ. ಅವರು ಧ್ಯಾನದಲ್ಲಿ ಕೂತಿದ್ದಾರೆ, ಇನ್ನೂ ಎದ್ದೊಳ್ಳಿಲ್ಲ. ಎದ್ದ ತಕ್ಷಣ ಅವ್ರು ಕೊನೆಯ ಡೇಟ್ ಕೊಡ್ತೀನಿ ಅಂತ ಹೇಳಿದರೆ ಅದು ಅಂತಿಮ ಅಂತ ಹೇಳಿದ್ದಾರೆ. ಅದಾಗದವ್ರೆ ನಮ್ಮ ರಾಜಕಾರಣ ಬೇಡ ರೀ. ಅಂದ್ರೆ ಸರ್ ಆ ಡೇಟ್ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರ, ಅದ್ರೊಳಗೆ ಆಗ್ತಾರ ಏನು ಸರ್ ಎಕ್ಸಾಕ್ಟ್ ಒಂದು ಹೇಳ್ತೀವಿ ಸರ್? ಆ ಡೇಟ್ ಒಳಗಡೆ ಆಗ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರು ಮುಖ್ಯಮಂತ್ರಿ. ಈ ಕಾಂಗ್ರೆಸ್ ಅವರು ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗಲಾಟೆಯಲ್ಲಿ ಯಾವತ್ತೋ ಸರ್ಕಾರ ಬಿದ್ದೋಗ್ಬೇಕಾಯಿತು. ಎಮ್ ಎಲ್ ಎಗಳೆಲ್ಲ ಕಾಯ್ತಾ ಇದ್ದಾರೆ, ಈಗ ಗ್ಯಾಂಗ್ಗಳು ಸೇರ್ತಾ ಇದ್ದಾರಲ್ಲ, ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನನಗಂತತೆ ಈ ಸರ್ಕಾರ ಹಿಂಗೆ ಇದೇ ಥರ ಅಧಿಕಾರದ ಹಸ್ತಾಂತರ ಆಗಿದೆಯೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇನ್ನೂ ಗೊತ್ತಿಲ್ಲ. ಅಂದರೆ 2.5 ವರ್ಷ ಅಗ್ರಿಮೆಂಟ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಪದೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಜನಗಳು ಕೇಳ್ತಾ ಇದ್ದಾರೆ ಆಗಿದ್ದರೆ ಆಗಿದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಬಾಯ್ ಬಿಡ್ತಾ ಇಲ್ಲ ಸಿದ್ದರಾಮಯ್ಯನವರು. ನನಗನ್ನಿಸ್ತೈತೆ ಸಿದ್ದರಾಮಯ್ಯ ಕುರ್ಚಿ ಬಿಡೋ ರಾಮಯ್ಯ ಅಲ್ಲ, ಕುರ್ಚಿ ಬಿಡೋ ರಾಮಯ್ಯ ಅಲ್ಲ. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಪಂಗನಾಮ ಹಾಕೋದು ಗ್ಯಾರಂಟಿ ನಾಮ ಹಾಕ್ತಾರೆ ಅವರು. ಡಿ ಕೆ ಶಿವಕುಮಾರು ಈಗಾಗಲೇ ರಾಜ್ಯವನ್ನು ಲೂಟಿ ಮಾಡಿರೋರ ಪಟ್ಟಿಯಲ್ಲಿ ಅವರೂ ದೊಡ್ಡ ಹೆಸರೇ ಅವ್ರದ್ದು. ಅಂಥವ್ರ ಜೊತೆ ಯಾರೂ ಸ್ನೇಹ ಬೆಳೆಸೋಕ್ಕಾಗಲಿ ಹೋಗೋ ಪ್ರಶ್ನೆನೇ ಇಲ್ಲ. ನಾವು ಸಿದ್ದರಾಮಯ್ಯ ಮತ್ತು ಡಿ ಕೆ ಇವರಿಬ್ಬರು ಕರಪ್ಷನಲ್ಲಿ ಮುಂದು ನೀ ಮುಂದು ಅಂತ ಹೋಗ್ತಾ ಇದ್ದಾರೆ ಅಷ್ಟೆ. ಈ ಸರ್ಕಾರ ಸತ್ತೋಗಿದೆ. ಎಣ ಹೊರಕ್ಕೆ ಡಿ ಕೆ ಶಿವಕುಮಾರ್ ಮುಂದೆ ಬರ್ತೀನಿ ಅಂತ ಅವರೇ, ಇವ್ರು ಹಿಂದೆ ಅಂತ ಅಷ್ಟೇ ಪ್ರಶ್ನೆ ಇದು. ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ರತನ್ ಪೂಜಾರಿ ಅವರಿದ್ದಾರೆ, ನಮಸ್ಕಾರ. ಜೆಡಿಎಸ್ ವಕ್ತಾರರಾಗಿರುವಂತಹ ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಇರ್ಷಾದ್ ಅಹಮದ್ ಅವರಿದ್ದಾರೆ, ನಮಸ್ಕಾರ. ರತನ್ ಅವರೇ, ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನವರು ಉಪ್ಪರ್ಗೆಲಾದರೂ ಕೂರಿಸ್ಲಿ, ಪಂಗನಾಮನಾದರೂ ಹಾಕಲಿ, ನಿಮಗೆ ಯಾಕೆ ಇಷ್ಟೊಂದು ಸಂಕಟ? ನಮಗೆ ಆಗ್ತಿರೋ ಸಂಕಟ ಏನಂತ ಹೇಳಿದ್ರೆ, ಅವರು ಸಿ ಎಮ್ ಯಾರು ಬೇಕಾದರೂ ಇರಲಿ, ಸಿದ್ದರಾಮಯ್ಯನವರೇ ಇರಲಿ, ಡಿ ಕೆ ಶಿವಕುಮಾರ್ ಅವರೇ ಇರಲಿ, ಅಥವಾ 130 ಶಾಸಕರು ಯಾರು ಬೇಕಾದರೂ ಇರಲಿ, ನಮಗೇನಾದರೂ ಸಮಸ್ಯೆ ಅಲ್ಲ. ಇವರೊಂದು ಕ್ಲಿಯರ್ ಮ್ಯಾಂಡೇಟು ಈ ರಾಜ್ಯದ ಜನ ಇವರನ್ನು ನಂಬಿಕೊಟ್ಟಿದ್ದಾರೆ. ಅವರ ನಂಬಿಕೆ ಭಾವನೆಗೆ ಇವರು ದಿನಾ ಮಾಡ್ತಿರುವಂಥ ಘಾಸಿ ಇದೆಯಲ್ವಾ, ಅದ್ರ ಬಗ್ಗೆ ನಮಗೆ ನೋವಿದೆ, ಆಯಿತಾ. ಹಾಗೂ ಈ ರಾಜ್ಯದಲ್ಲಿ ಪ್ರಗತಿ ಅಂದರೆ ಇವ್ರು ಏನು ಹೇಳಿದರು, ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ ಅಂತ ಹೇಳಿದರು. ಆದರೆ ಅಭಿವೃದ್ಧಿ ಇರ್ಬೋದು, ವೆಲ್ಫೇರ್ ಸ್ಕೀಮ್ಸ್ ಅದರ ಇರ್ಬೋದು, ಯಾವುದು ಕೂಡ ನಡೀತಾ ಇಲ್ಲ, ಎಲ್ಲ ಒಂದು ನಿಂತ ನೀರಾಗ್ಬಿಟ್ಟಿದೆ. ಆನಂತರ ಇಕ್ಬಾಲ್ ಹುಸೇನ್ ಅವರು ಎಷ್ಟು ಉಡಾಫೆ ಹೇಳ್ತಾರೆ ನೋಡಿ, ಧ್ಯಾನದಲ್ಲಿ ಕೂತಿದ್ದಾರೆ ಇನ್ನೂ ಎದ್ದಿಲ್ಲ ಅಂತ. ಧ್ಯಾನದಲ್ಲಿ ಕೂತಿದ್ದಲ್ಲ, ಒಂದು ದೊಡ್ಡ ನಿದ್ರೆಯಲ್ಲಿ ಮಲ್ಕೊಂಡಿದೆ ಈ ಸರ್ಕಾರ, ಹೈಕಮಾಂಡು ಮಲ್ಕೊಂಡಿದೆ, ಇವರು ಎದ್ದೇ ಇಲ್ಲ ಅಂತ ಕರೆಕ್ಟ್ ಹೇಳಿದ್ದಾರೆ ಅವರು, ಆಯಿತಾ. ಅದ್ರ ಬಗ್ಗೆ ನಮಗೆ ನೋವಿರುವಂಥದ್ದು.
ಎಲ್ಲಾದರೂ ಇವ್ರಿಗೆ ಒಂಚೂರು ಮಾನ ಮರ್ಯಾದೆ, ಸಂವೇದನೆ, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಇದೆಯಾ ಅನ್ನುವಂಥದ್ದು ರಾಜ್ಯ ಜನ ಕೇಳ್ತಿದ್ದಾರೆ. ದಿನ ಬೆಳಗಾದ್ರೆ ಅವ್ನು ಸಿ ಎಮ್ಮು, ಇವ್ರು ಸಿ ಎಮ್ಮು, ಅವ್ರು ಸಿ ಎಮ್ಮು, ಇವ್ರು ಸಿ ಎಮ್ಮು, ಇವರಿಬ್ಬರು ಅಲ್ಲ ಅಂತ ಹೇಳ್ಕೊಂಡು ಇನ್ನೊಂದು ಗ್ಯಾಂಗು ಆಯಿತಾ. ಇನ್ನು ದಲಿತ ಸಿ ಎಮ್ ಆಗಬೇಕು, ಒ ಬಿ ಸಿ ಸಿ ಎಮ್ ಆಗಬೇಕು, ಒಕ್ಕಲಿಗರು ಸಿ ಎಮ್ ಆಗಬೇಕು, ಲಿಂಗಾಯತರ ಸಿ ಎಮ್ ಆಗಬೇಕು, ಹೀಗೆ ದಿನ ಒಂದೊಂದು ಏನಂತ ಹೇಳಿದ್ರೆ ಟೆನ್ನಿಸ್ ಆಡ್ದಂಗೆ ಒಂದು ಇದು ಬಾಲ್ ಈ ಕಡೆಯಿಂದ ಆ ಕಡೆ ಹೋಗುತ್ತಲ್ಲ, ಆ ಥರ ಮಾಡಿದರೆ ಸರ್ಕಾರ ಹೆಂಗೆ ನಡೀತದೆ, ರಾಜ್ಯ ಹೆಂಗೆ ನಡೀತದೆ? ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಒಂದು ಉತ್ತಮವಾದಂಥ ಒಂದು ಮುಂದುವರಿದಂಥ ರಾಜ್ಯ ಅಲ್ವಾ. ಇಲ್ಲಿನ ಒಂದು ಸಾಫ್ಟ್ವೇರ್ ಇರ್ಬೋದು, ಅಂತರ ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ಬೋದು, ಅದಕ್ಕೆ ಹೆಸರಾದಂಥ ಈ ಒಂದು ರಾಜ್ಯದಲ್ಲಿ ಅಧಿಕಾರ ಇಷ್ಟೊಂದು ಹೀನಾಯವಾಗಿ ಇವರು ಇದು ಅಧಿಕಾರಕ್ಕೋಸ್ಕರ ಬೆಳ್ಳಂಬೆಳಗ್ಗೆ ದಿನ ಕಚ್ಚಾಡ್ತಾ ಇರ್ತಾರಲ್ಲ, ಇದು ದೇಶದಲ್ಲೇ ಒಂಥರ ಶೋಭೆ ತರೆದಿರುವಂಥ ವಿಚಾರ ಇದು. ಯಾವ ಕಚ್ಚಾಟ ಕಾಣಿಸ್ತು ನಿಮಗೆ? ಸಿದ್ದರಾಮಯ್ಯನವರು ಏನು ಮಾತು ಹೇಳಿಲ್ಲ, ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿಲ್ಲ, ಇಬ್ಬರು ಏನು ಕುಂತು ಜಗಳ ಆಡಿಲ್ವಲ್ಲ ಮೇಡಮ್. ನಾನು ಇವಾಗ ಒಂದ್ಸಲ ನನಗೇನು ಅನ್ಸುತ್ತೆ, ಈ ಒಂದು ಡಿಬೇಟಲ್ಲಿ ಭಾಗಿಯಾಗಕ್ಕೆ ನನಗೇನೆ ಅಸಹ್ಯ ಆಗ್ತಿದೆ. ಯಾಕಂತ ಹೇಳಿದ್ರೆ ನಿಮ್ಮದೇ ಚಾನಲಲ್ಲಿ ಸುಮಾರು ಒಂದು 5-6 ಸಲ ಇದೇ ವಿಷಯದ ಬಗ್ಗೆ ನಾವು ಚರ್ಚೆ ಕೂತ್ಕೊಂಡಿದ್ವಿ, ನೀವೇ ಚರ್ಚೆ ಮಾಡಿದ್ರಿ ಅಲ್ವಾ. ಪದೇ ಪದೇ ಅದನ್ನೇ ಮಾತಾಡಬೇಕು, ಇವ್ರ ಬಣ ಅವ್ರ ಬಣ ಅಂತೆ, ಅವ್ರ ಬಣ ಬಂದೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ರ ಬಣ ಒಂದು ಸ್ಟೇಟ್ಮೆಂಟ್ ಕೊಡೋದು, ಅಲ್ಲಿ ಡಿನ್ನರ್ ಪಾರ್ಟಿ, ಇವರು ದಿನ ಬೆಳಗಾದ್ರೆ ಡೆಲ್ಲಿಗೆ ಹೋಗೋದು, ನಮಗೇನೆ ಅಸಹ್ಯ ಹೋಗ್ಬಿಟ್ಟಿದೆ. ಇನ್ನು ಜನ ಅವರಿಗೆ ವೋಟ್ ಹಾಕಿ ಆರಿಸಿದಂಥ ಜನ 136 ಒಂದು ಉತ್ತಮ ಮ್ಯಾಂಡೇಟ್ ಕೊಟ್ಟವರು, ನಂಬಿಕೆಯನ್ನು ಇಟ್ಕೊಂಡವರು, ಅವ್ರಿಗೇನಾಗಬೇಕು ಅಲ್ವಾ? ಅವರಂತೂ ಎಲ್ಲೋ ಒಂದು ಕಡೆ ಅನಿಸ್ತಾ ಇರ್ಬೋದು ಅವರಿಗೆ, ಇಂಥ ಸರ್ಕಾರ ತಂದುವಲ್ಲ ನಾವು ಚಪ್ಪಲಿಗೆ ಹೊಡ್ಕೋಬೇಕು ಅಂತ ಹೇಳ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ ಅಲ್ವಾ. ಆದ್ರಿಂದಾಗಿ ಹೈಕಮಾಂಡ್ ಕೂಡ ಇವ್ರೆ ನೋಡಿ ಡೇ ಬೈ ಡೇ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಹೈಕಮಾಂಡ್ ಕೂಡ ಎಲ್ಲಾದರೂ ಒಂದು ಮಾತಾಡ್ಬೇಕಲ್ವಾ. ಇಲ್ಲ ರೀ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ನೀವ್ಯಾರು ಮಾತಾಡಂಗಿಲ್ಲ ಅಂತ ಹೇಳಬೇಕು. ಇಲ್ಲ ಸಿದ್ದರಾಮಯ್ಯನವರೇ ನೀವು ಬಿಟ್ಕೊಡಿ, ಇನ್ನೊಬ್ರು ಆಗ್ತಾರೆ ಅಂತ ಹೇಳಬೇಕು. ಇಲ್ಲ ಇವರಿಬ್ರು ಅಲ್ಲ, ಯಾರು ದಲಿತ ಸಿ ಎಂ ಇನ್ನೊಬ್ರು ಯಾರೋ ಆಗ್ತಾರೆ ಅಂತ ಹೇಳ್ಕೊಂಡು ಇನ್ನು ಮತ್ತೊಂದು ಚರ್ಚೆ ಇದೆಯಲ್ಲ, ಅವ್ರ್ಯಾರೋ ಅವ್ರು ಆಗ್ತಾರೆ ಅಂತಾನೂ ಹೇಳಬೇಕು. ಆದ್ರೆ ಹೈಕಮಾಂಡು ಅವರು ಕೂಡ ಇಕ್ಬಾಲ್ ಹುಸೇನ್ ಹೇಳ್ದಂಗೆ ಒಳ್ಳೆ ನಿದ್ದೆಯಲ್ಲಿ ಮಲ್ಕೊಂಡಿದ್ದಾರೆ, ಇನ್ನೂ ಎದ್ದಿಲ್ಲ. ಆನಂತರ ನನ್ನ ಪ್ರಕಾರ ಈ ಸ್ವಾತಂತ್ರ್ಯ ಭಾರತದಲ್ಲೇ ಕಂಡಂತ ಅತಿ ವೀಕೆಸ್ಟ್ ಹೈಕಮಾಂಡ್ ಏನಾದರೂ ಇದ್ರೆ ಕಾಂಗ್ರೆಸ್ದು ಇದೆ ಇವಾಗಿನದು. ರಾಹುಲ್ ಗಾಂಧಿ ಒಂದು ವೆರಿ ವೀಕೆಸ್ಟ್ ಹೈಕಮಾಂಡ್ ನಿಂದಾಗಿ ರಾಜ್ಯದ ಒಂದು ಪರಿಸ್ಥಿತಿ ಅರಾಜಕತೆಯಲ್ಲಿದೆ. ಇದರಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ. ಅದರಿಂದಾಗಿ ರಾಜ್ಯದ ಜನ ಹಿಡಿ ಶಾಪ ಹಾಕ್ತಿದ್ದಾರೆ ಈ ಸರ್ಕಾರಕ್ಕೆ ಅಂತ. ನಾಗೇಂದ್ರ ಅವರೇ, ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗಿದೆ ಅಂತಾನ ಅಥವಾ ಅದೊಂದು ತಂತ್ರನ ಅಂತ? ಯಾಕಂದ್ರೆ ಯಾವುದು ರಿಯಾಕ್ಟ್ ಮಾಡದೆ ಸಮಸ್ಯೆನ ಪೋಸ್ಟ್ಪೋನ್ ಮಾಡೋದು, ಅದರ ಬಗ್ಗೆ ಯಾವುದೇ ಡಿಸಿಷನ್ ತಗೊಂಡಿಲ್ಲ ಅಂದರೆ ಅದೊಂದು ಸ್ಟ್ರಾಟಜಿ ಇರ್ಬೋದು. ನೋಡಿ, ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂದರೆ, ಇಕ್ಬಾಲ್ ಹುಸೇನ್ ಹೇಳ್ದಲ್ಲ ಬಲಾತ್ಕಾರ ಚಮತ್ಕಾರ ಅನ್ನೋ, ಇವತ್ತು ಆ ಸಿದ್ಧಾಂತದ ಮೇಲೆ ಸರ್ಕಾರ ನಡೀತಾ ಇದೆ. ಬಲಾತ್ಕಾರವಾಗಿ ಚಮತ್ಕಾರವಾಗಿ ನಡೀತಾ ಇದೆ. ಇವತ್ತು ಹೈಕಮಾಂಡ್ ಪರಿಸ್ಥಿತಿ ಏನಾಗಿದೆ ಅಂದರೆ, ರಾಜ್ಯ ಕಡೆ ತಲೆ ಹಾಕಿ ಮಡಗೋದಂದರೆ ನಿರ್ನಾಮ ಆಗ್ಬಿಡುತ್ತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನೋದು ಭಯ ಹುಟ್ಟಿದೆ. ಯಾಕಂದರೆ ಜೇನು ಕೂಡ ಕಲ್ಲೋರ್ದಂಗೆ ಈಗ. ಯಾಕಂತಂದರೆ ಇವತ್ತು ಏನಾದರೂ ಕಾಂಟ್ರಿಬ್ಯೂಟ್ ಏನಾದರೂ ಇದೆಯಾ ಸಿದ್ದರಾಮಯ್ಯದು ಈ ಪಕ್ಷಕ್ಕೆ ಅನ್ನೋದು ಬಂದಾಗ, ಒಂದೇನೋ ಬ್ಯಾನರ್ ಕಟ್ಟಾರ, ಪೋಸ್ಟ್ ಹೊಡೆದಿದ್ದಾರ, ಇಲ್ಲ ಅವರೇನೋ ಪಕ್ಷ ಕಟ್ಟಿದಾರ, ಜೆಂಡಾ ಹಿಡ್ದಿದ್ದಾರ ಅನ್ನೋದು ಅಲ್ಲಿರೋಂಥ ಮೂಲ ಕಾಂಗ್ರೆಸ್ಸಿಗರ ದೊಡ್ಡ ಉದ್ಭವ ಆಗಿರೋ ಪ್ರಶ್ನೆ. ಇವತ್ತು ಎಲ್ಲೋ ಬೆಳೆದಂಥ ಸಿದ್ದರಾಮಯ್ಯ JDS ಅಲ್ಲಿ ಬೆಳ್ಕೊಂಬಂದು ಇಲ್ಲಿ ಬಂದಿದ ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ರು. ಒಂದು ಟರ್ಮ್ ಕಂಪ್ಲೀಟ್ ನಾವೆಲ್ಲ ಸಹಕಾರ ಕೊಟ್ರಿ, ಮತ್ತೆ 2ನೇ ಟರ್ಮಲ್ಲೂ ಅವ್ರು ಕೇಳಿದಾಗ 2.5 ವರ್ಷ ಅವ್ರು ಕೊಟ್ವಿ. ಇನ್ನೂ ಅಂದರೆ ಇಲ್ಲಿ ಕಟ್ಟಿದವ್ರು ಎಲ್ಲೋಗ್ಬೇಕು? ಸರ್ಕಾರ ನೆಕ್ಸ್ಟ್ ಬರುತ್ತೋ ಇಲ್ಲ ಅಂತ ಇವಾಗ ಎಲ್ಲರಿಗೂ ಒಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆಗೋಗಿದೆ. ಯಾಕಂದರೆ ಇವತ್ತು ಗ್ಯಾರಂಟಿಗಳು ವಿಫಲ ಆಗಿರೋದು, ಹಿಮಾಚಲ ಪ್ರದೇಶದ ಒಂದು ತಗೊಂಬೋದು, ತೆಲಂಗಾಣದ ಕೂಡ ತಗೊಂಬೋದು, ವಿಫಲ ಆಗಿದೆ ಗ್ಯಾರಂಟಿಗಳು, 5 ಗ್ಯಾರಂಟಿಗಳು. ಹಾಗಾಗಿ ರಾಜ್ಯದಲ್ಲಿ ಕೂಡ ಗ್ಯಾರಂಟಿಗಳು ಕೈ ಬಿಡಿ ಅಂತ ಮನವಿ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವೇನು ಕೊಟ್ಟಿದ್ವಲ್ಲ 5 ಗ್ಯಾರಂಟಿಗಳ ಮೇಲೆ ಇವತ್ತು ಒಂದು ಜನನ ಮೋಡಿ ಮಾಡಿ ಒಂದು 136 ಮ್ಯಾಂಡೇಟ್ ತಂದರು. ಯಾಕೆ ಮೋಡಿ ಮಾಡಿದ್ರು ಅಂತಂದರೆ, ಜನ ಕೂಡ ಒಂದು ನಂಬಿಕೆ ಇಟ್ಟರು. ಈಗ ನಾವು ಮೈತ್ರಿ ಸರ್ಕಾರದಲ್ಲಿ ಸಾಕಷ್ಟು ಬಂದಾಗೆಲ್ಲ ಮೈತ್ರಿ ಸರ್ಕಾರದಲ್ಲಿ ಸಿಗಾಕೊಂಡು ಜನ ನಲ್ಗೋಗಿದ್ರು. ಅಂದರೆ ಬರೀ ರೆಸಾರ್ಟ್ ರಾಜಕಾರಣಗಳು ನೋಡ್ತಾ ಇದ್ರು, ಒಂದೊಂದು ಗುಂಪುಗಾರಿಕೆಗಳು ನೋಡ್ತಾ ಇದ್ರು, ಆಡಾಗ್ಲಲ್ಲೇ ಹೆಲಿಕಾಪ್ಟರ್ಗಳು ಇಟ್ಬಿಟ್ಟು ಆಪರೇಷನ್ಗಳು ನೋಡ್ತಾ ಇದ್ರು. ಇವೆಲ್ಲ ನೋಡಿದಾಗ ಜನಕ್ಕೆ ಏನಾಯ್ತು, ಬೇಸತ್ತೋದ್ರು. ನಮ್ಮ ರಾಜ್ಯ ಯಾಕೆ ಸಮಗ್ರವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ? ನಮ್ಮ ರಾಜ್ಯ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವೇನಾದ್ರೂ ಮಾಡಬೇಕಲ್ಲ,
ಬದಲಾವಣೆ ಬೇಕಲ್ಲ ನಮ್ಮ ರಾಜ್ಯಕ್ಕೆ ಅಂತ 7 ಕೋಟಿ ಜನ ಏನು ಮಾಡಿದ್ರು, ಒಂದು ನಿರೀಕ್ಷೆ ಇಟ್ಟರು, ಈ ಸತಿ ನಾವೆಲ್ಲ ಸೇರಿ ಒಂದೇ ಪಕ್ಷಕ್ಕೆ ಕೆಲಸ ಮಾಡೋಣ ಅಂತ. ಆ ರೀತಿಯಾಗಿ ಅದೇ ರೀತಿಯಾಗಿ ಈ ಒಂದು ಸಮುದಾಯಗಳು ಅದೇ ಕೆಲಸ ಮಾಡಿದ್ರು. ಮುಸಲ್ಮಾನ್ ಸಮುದಾಯ ಇರ್ಬೋದು, ನಾವು ಒಂದೇ ಸತಿ ಒಂದೇ ಕಡೆ ಈ ಸತಿ ಮತ ಮಾಡಬೇಕು, ಓಟ್ ಹಾಕಬೇಕು, ಒಂದೇ ಪಕ್ಷ ತರಬೇಕಂತ ಒಂದು ಕಡೆ ಮುಸಲ್ಮಾನ್ ಸಮುದಾಯಗಳು ನಿರ್ಧಾರ ಮಾಡಿದ್ರು. ಅದೇ ರೀತಿ SC ST ಜನಾಂಗದವರು ಅವರು ಕೂಡ ಇವತ್ತು ದಲಿತರು ಕಂಪ್ಲೀಟಾಗಿ ಇವತ್ತು ಹೇಳ್ತಾ ಇದ್ದಾರೆ, ಮಾದೇಗೌಡರು ಹೇಳ್ತಾ ಇದ್ದಾರೆ, ಮಾದೇವಪ್ಪ ಏನು ಹೇಳ್ತಾ ಇದ್ದಾರೆ, ಕಂಪ್ಲೀಟಾಗಿ ನಮಗೆ ಬೆನ್ನಿಗೆ SC ST ನಿಂತರು ಅಂತ. ಅದು ಸತ್ಯ. ನೋಡಿ, SC ST ಜನಾಂಗದ ಒಂದು ವಿಚಾರ ಹೇಳ್ಬೇಕಾದ್ರೆ ST ಜನಾಂಗದವರು 15 ಜನ ಇದ್ದಾರೆ MLAಗಳು, ಅದೇ ರೀತಿ 36 ಜನ MLAಗಳು SC ಇದ್ದಾರೆ. ಸೊ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಕೊಟ್ಟರು, ಏನಂತ ಕೊಟ್ಟರು, ST ಜನಾಂಗದವರು 15 ಜನ MLA ಇದ್ದಾರೆ, ಇದು ನೀವೇ ಗೆಲ್ಸ್ಕೊಂಬರಬೇಕು ಅಂತ ಅವ್ರು ಟಾರ್ಗೆಟ್ ಕೊಟ್ಟರು. ಅದೇ ರೀತಿ 36 ಜನ SC MLAಗಳಿದ್ದಾರೆ, ಅದನ್ನ ನೀವು ಗೆಲ್ಸ್ಕೊಂಬರಬೇಕಂತ ಪರಮೇಶ್ವರ್ ಟಾರ್ಗೆಟ್ ಕೊಟ್ಟರು. ಈ ಟಾರ್ಗೆಟಲ್ಲಿ ಪರಿಪೂರ್ಣ ಮಾರ್ಕ್ಸ್ ತೆಗೆದ್ರು ಅವರು, ಎಲ್ಲೂ ಕೂಡ ಫೈಲೂರ್ ಇಲ್ಲ. ನೋಡಿ, 15ಕ್ಕೆ 14 ಜನ MLAಗಳು ST ಅಲ್ಲಿ ಸತೀಶ್ ಜಾರಕಿಹೊಳಿ ಗೆಲ್ಸ್ಕೊಂಬಂದ್ರದು. ಅದೇ ರೀತಿ 36 ಅದನ್ನ ಹೇಳ್ತೀನಿ 36ಗೆ 33 ಗೆಲ್ಸ್ಕೊಂಬಂದ್ರು SC ಜನಾಂಗದಲ್ಲಿ MLAಗಳನ್ನ. ಯಾರು ಗೆದ್ಕೊಂಬಂದ್ರು? ಪರಮೇಶ್ವರ್ ಗೆಲ್ಸ್ಕೊಂಬಂದ್ರು. ಅಂದ್ರೆ ಇವತ್ತು ನಮ್ಗೆ ಏನು ಕಾಣಿಸ್ತಾ ಇದೆ ಸನ್ನಿವೇಶ ಅಂತಂದ್ರೆ, ದಲಿತರ ಓಟು ಎಲ್ಲೂ ಮಿಸ್ ಆಗಿಲ್ಲ. ಟೋಟಲ್ SC ST ಇಂದ 51 MLAಗಳು ಶಾಸಕರಾಗಬೇಕಾದಲ್ಲಿ 47 ಜನ ಶಾಸಕರು ಇವತ್ತು ಕಂಪ್ಲೀಟ್ ಕಾಂಗ್ರೆಸ್ ಇಂದ ನಿಂತಿದ್ದಾರೆ. ಇವತ್ತು ಆ ಜನಾಂಗಕ್ಕೆ ಇವತ್ತು ಸಡನ್ ಆಗಿ ಇವಾಗ ಸಿದ್ದರಾಮಯ್ಯ ಒಂದು ನೆನಪಾಗ್ತಾ ಇದೆ, ನಾನು ಕುರಿ ಕಾಯಕ, ನಾನು ಕುರಿ ಮೇಯಿಸ್ತಾ ಇದ್ದನು, ನಾನು ಕುರುಬ ಅಂತೇಳಿ. ನಮ್ಮ ಸಾಮಾಜಿಕ ನ್ಯಾಯಕ್ಕೆ ನಮಗೆ ಎಲ್ಲರಿಗೂ ಈ ಥರ ತೊಂದರೆಗಳಾಗಿದ್ದಾವೆ, ಸಾಮಾಜಿಕ ನ್ಯಾಯ ಕೊಡೋಕೆ ಹೋದಾಗ ಇಂಥ ತೊಂದರೆಗಳಾಗಿದೆ ಅಂತೇಳಿ ಇವತ್ತು ಅವರು ಜಾತಿ ಕಾರ್ಡ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದಾಗ ಇಲ್ಲಿ ದಲಿತರು ಕೂಡ ಪಕ್ಷ ಕಟ್ಟಿದ್ದಾರೆ. ಇವತ್ತು ದಲಿತರು ಕೂಡ 47 ಸೀಟ್ ಗೆದ್ಕೊಂಡ್ಬಂದಿದ್ದಾರೆ. ನಾವು ಅವ್ರನ್ನ ದಲಿತನಾಗ CM ಮಾಡುವಂತ ಎತ್ತಿ ಟ್ರಂಪ್ ಕಾರ್ಡ್ ಬಿಡ್ತಾ ಇದ್ದಾರೆ. ಇವತ್ತು ಆ ದಲಿತರು ಏನು ಅನ್ಯಾಯ ಮಾಡಿದ್ರಲ್ಲಿ? ಇವತ್ತು ಹಿಂದೆ ಎಲ್ಲ ನಾವು ನೋಡ್ಕೊಂಡ್ ಬಂದಾಗ ಎಲ್ಲಾ ಸಮುದಾಯದವರು ಕೂಡ ಇವತ್ತಾಗಿದ್ದಾರೆ, CM ಆಗಿದ್ದಾರೆ. ಸೊ ಇಲ್ಲಿ ನನ್ನ ಪ್ರಶ್ನೆ ಏನಂತಂದ್ರೆ, ದಲಿತರು ಕೂಡ ಒಂದು ನಿರೀಕ್ಷೆ ಇಟ್ಟಿದ್ರು, ರಾಜ್ಯ ಅಭಿವೃದ್ಧಿ ಆಗಬೇಕು, ನಮಗೆ ಹೊಸ ಒಳ ಮೀಸಲಾತಿಗಳಾಗಬೇಕು, ನಮ್ಮ ರಾಜ್ಯ ನಮ್ಮ ಒಂದು ಸಮುದಾಯದ ಒಬ್ಬರು CM ಆಗಬೇಕು ಅನ್ನೋದೆಲ್ಲ ಏನು ನಿರೀಕ್ಷೆ ಇಟ್ಟರಲ್ಲ, ಆ ನಿರೀಕ್ಷೆ ತಕ್ಕ ಈಗ ಮತ ಬಿದ್ದಿದೆ. 7 ಕೋಟಿ ಜನ ಇವರಿಗೆ 136 ಮ್ಯಾಂಡೇಟರಿ ಕೊಟ್ಟರು. ಒಂದು ಪಕ್ಷ ಬಂದು ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ, ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತೇಳಿ ಅದು ಮನಗಂಡ್ಕೊಂಡು 136 ಸೀಟು ಮತ್ತೆ ಏನು ಬೈ ಎಲೆಕ್ಷನ್ಗಳು 4 ಸೀಟ್ನ ಕೊಟ್ಟರು. ಆದ್ರೆ ಇಲ್ಲಿ ಮಾಡ್ತಾರದೇನು, ಇವತ್ತು DCM ಅವ್ರ ಮನೆಗೆ ಡಿನ್ನರ್ ಆಯ್ತು, CM ಮನೇಲಿ ಡಿನ್ನರ್ ಆಯ್ತು, ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಮನೇಲಿ ಡಿನ್ನರ್ ಆಯ್ತು. ರಾಜಣ್ಣ ಈ ವಿಚಾರ ಹೇಳಿದಕ್ಕೆ ಡಿಬಾರ್ ಮಾಡಾಕಿದ್ರು. ಕೇಳಿದೆ ರಾಜಣ್ಣ ಅವರು CM ಬದಲಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯಗೆ ಒಂದು ಪರ ವಹಿಸಿದಾಗ ಅವ್ರನ್ನ ರಾತ್ರಿ ಡಿಬಾರ್ ಮಾಡಾಕ್ಬಿಟ್ರು ಅವ್ರಿಗೆ. ಏನು ಕೇಳಿದ್ದೇನೆ ಈ ರೀತಿಯಾಗಿ ಇವತ್ತು 27 ಜನ ಇವತ್ತು ಒಂದು ಗುಂಪು ಕಟ್ಕೊಂಡು ಆಲ್ರೆಡಿ ಹೋಗಿ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು, ಎಲ್ಲಿ ಫಾರಿನಲ್ಲಿ ಕುತ್ಕೊಂಡಿದ್ದಾರೆ. ಆದ್ರೆ ಈ ನಾಯಕರನ್ನ ಕೇಳಿದ್ರೆ ಏನ್ ಹೇಳ್ತಾ ಇದ್ರೆ, ಇಲ್ಲ ಅವರು ಕೃಷಿ ಬಗ್ಗೆ ಅಧ್ಯಯನ ಮಾಡಕ್ ಹೋಗಿದ್ದಾರೆ ಅಂತ. ಈ ಕೃಷಿ ಅಧ್ಯಯನ ಅಂತಂದ್ರೆ ಇವ್ರು ಏನೋ ಕೃಷಿ ಮೇಲೆ ಹೋಗಿದ್ದಾರಾ? GK ವಿಕೆಲ್ ಕಾಲಿಕ್ಕಿದ್ರ? ಯಾವತ್ತಾದ್ರೂ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀರಾ? ಈ 27 ಜನ ಲಿಸ್ಟ್ ಮಾಡ್ಬಿಡಿ, 27 ಜನ ಶಾಸಕರು ಯಾವತ್ತಾದ್ರೂ ಕೃಷಿ ಮೇಳದಲ್ಲಿ ಕಾಣಿಸಿದಾರಾ? ಏನಾದ್ರೂ ಒಂದು ಬೈಟೆಕ್ ಕೊಟ್ಟಿದ್ದಾರಾ? ಏನಾದ್ರೂ ಸಮಾವೇಶ ಒಂದು ಕಾರ್ಯಕ್ರಮಗಳಿಗೆ ಹೋಗಿದ್ದಾರಾ? ಕೃಷಿ ಮೇಳಕ್ಕೆ ಮಕ ಹಾಕಿದಂತ ನಾಲಾಯಕ ಇರುವಂತ MLAಗಳು ಇವತ್ತು ಶಾಸಕರು ನೀವು ಫಾರಿನರ್ ಕೂತ್ಕೊಂಡು ಸರ್ಕಾರ ಬಿಚ್ಚಕ್ಕೆ ಹುನ್ನಾರ ಮಾಡ್ತಾ ಇದ್ರಿ. ಅದೇ ರೀತಿ ಇವತ್ತು ರಹಸ್ಯ ಕೂಟ ಸೇರ್ತಾ ಇದ್ರಿ. ಎಷ್ಟು ಜನ ಸೇರಿದಿರಿ? 35 ಜನ. ಯಾರು? ನ್ಯೂ ಸ್ಟಾರ್ಸ್ ಫಸ್ಟ್ ಟೈಮ್ MLAಗಳು ರಹಸ್ಯ ಕೂಟ ಸೇರಿ ಇವತ್ತು ಹೈಕಮಾಂಡ್ ಒಂದು ಲೆಟರ್ ಬರ್ತಿದ್ದಾರೆ. ಏನಂತ ಲೆಟರ್ ಬರ್ದವ್ರೆ? ನಾವು ಹೊಸ MLAಗಳು, ನೆಕ್ಸ್ಟ್ ನಾವು ಸರ್ಕಾರ ಬರುತ್ತೋ ಅನ್ನೋ ನಂಬಿಕೆ ನಮಗೆ ಯಾವುದೂ ಇಲ್ಲ, ಹಾಗಾಗಿ ನಮಗೆ ಇದೇ ಬಂದಿರೋದು ಫಸ್ಟ್ ಟೈಮ್ 35 ಜನ MLA 5 ಜನಕ್ಕಾದ್ರೂ ನೀವು ಸಚಿವರು ಮಾಡಲೇಬೇಕು ಅನ್ನೋದು ಡಿಮ್ಯಾಂಡ್ ಇದೆ. ಇಲ್ಲ ಅಂತಂದ್ರೆ ನಾವು ಸರ್ಕಾರನ ಬೀಳಿಸ್ತೀವಿ ಅಂತ ಇವತ್ತು ಗುಂಪಾಗಿದೆ. ಇಲ್ಲಾಂದ್ರೆ ಸರ್ಕಾರ ಬೀಳಿಸ್ತೀವಿ ಅಂತ ಏನು ಹೇಳಿ ಅಲ್ಲ, ಬೀಳಿಸಿ ಅಂತಲ್ಲ. ಇವ್ರು ಬಾಲಕೃಷ್ಣ ಸ್ಟೇಟ್ಮೆಂಟ್ ನೋಡಿ, ಬಾಲಕೃಷ್ಣ ಸ್ಟೇಟ್ಮೆಂಟ್ ಏನು ಕೊಟ್ಟರು ಗೊತ್ತಾ? ಬಾಲಕೃಷ್ಣ ಸ್ಟೇಟ್ಮೆಂಟ್ ಹಿಂಗೆ ಹೋದ್ರೆ ಸರ್ಕಾರ ಅಲ್ಲ, ಹಿಂಗೆ ಹೋದ್ರೆ ನಮ್ಗೆ ನೆಕ್ಸ್ಟ್ ಬರೋದು ನಮ್ಮ ಸರ್ಕಾರ ಕಷ್ಟ ಇದೆ, ಉಳಿಯೋದು ಕಷ್ಟ ಇದೆ ಅಂತ ಬಾಲಕೃಷ್ಣ ಸ್ಟೇಟ್ಮೆಂಟ್. ಅಂದ್ರೆ ಅಲ್ಲಿ ನಡೀತಾರಂತ ವಹಿವಾಟಿನ ಅರ್ಥ ಮತ್ತೆ ಒಳಗಡೆ ನಡೀತಂತ ರಹಸ್ಯದ ಕೂಟಗಳಲ್ಲಿ ಬಾಲಕೃಷ್ಣ ಚೆನ್ನಾಗಿ ಗೊತ್ತಿದೆ ಮುಂದೆ ನಮ್ಮ ಸರ್ಕಾರ ಬರೋದು ಹಿಂಗೆ ನಡ್ಕೊಂಡು ಸರ್ಕಾರ ಬರೋದು ಕಷ್ಟ ಇದೆ ಅಂತೇಳಿ. ಸೊ ಆ ರೀತಿಯಾಗಿ ಇವತ್ತು ಇವರ ಒಂದು ಕುರ್ಚಿ ಕಾದಾಟ ಮತ್ತೆ ಕಾಂಟ್ರವರ್ಸಿಯಲ್ಲಿ ರಾಜ್ಯ ಸರ್ಕಾರನ ಮುಳುಗಿಸಿದೆ. ಇವತ್ತು ರಾಜ್ಯದ ಕನ್ನಡಿಗರ ಮೇಲೆ ಬೆಲೆ ಏರಿಕೆಯನ್ನು ತಂದ್ಬಿಟ್ಟು ಇವತ್ತು ಸಮಗ್ರವಾಗಿ ಒಂದು ಅಭಿವೃದ್ಧಿನೇ ಮಾಡಿದೆ. ಇವತ್ತು ಸಾಲದ ಸಿದ್ದರಾಮಯ್ಯ ಅಂತ ಟೈಟಲ್ ತಗೊಂಡಿದ್ದಾರೆ. ಇವತ್ತು GBI ಅಂತ ಒಂದು ನಾಮಕರಣ ಮಾಡಿ 8,000 ಕೋಟಿ ಅನುದಾನ ತಗೊಂಡ್ಬಂದು ಒಂದು ಏನು ರಸ್ತೆ ಗುಂಡಿಗಳು ಮುಚ್ಚಕ್ಕಾಗದೆ ಬ್ಯಾಡ್ ಬ್ಯಾಂಗ್ಳೂರ್ ಅಂತೇಳಿ ಇವತ್ತು ಒಂದು ಟೈಟಲ್ ನ DK ಶಿವಕುಮಾರ್ ತಗೊಂಡಿದ್ದಾರೆ. ಸಾಲದ ರಾಮಯ್ಯ ಅಂತ ಸಿದ್ದರಾಮಯ್ಯ ಇದ್ದಾರೆ. ಸೊ ಇವರು ಕುರ್ಚಿ ಕಾದದಲ್ಲಿ 7 ಕೋಟಿ ಜನ ನಳಗೋಗಿದ್ದಾರೆ ಇವತ್ತು. ಓಕೆ ಇರ್ಷಾದ್ ಅವರು, ನೀವು ಹೇಳಬೇಕು, ಇಷ್ಟು ದೊಡ್ಡ ಮ್ಯಾಂಡೇಟ್ ನಿಮಗೆ ಕಾಂಗ್ರೆಸ್ಸಿಗೆ ಸಿಕ್ಕಿದೆ ಅನ್ನೋದಾದರೆ ಅದು ಕೇವಲ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಶ್ರಮದ ಪ್ರತಿಫಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದು ಸಮಗ್ರವಾಗಿ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರ ಶ್ರಮದ ಪ್ರತಿಫಲ. ಆದರೆ ಈ ಕಳೆದ 2 ವರ್ಷದಲ್ಲಿ ನಮಗೆ ಕಂಡಿದ್ದು ಕೇವಲ ಸಿದ್ದರಾಮಯ್ಯ DK ಶಿವಕುಮಾರ್, ಸಿದ್ದರಾಮಯ್ಯ DK ಶಿವಕುಮಾರ್, ಸಿದ್ದರಾಮಯ್ಯ DK ಶಿವಕುಮಾರ್. ಏನಿದು ನೋಡಿ, ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು.
ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಒಳ್ಳೆ ಸದೃಢವಾದಂಥ ಸರ್ಕಾರವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಕೊಡ್ತಾ ಇದೆ. ಇವರಿಬ್ಬರೇ ನಮಗೆ ಕೇಂದ್ರ ಬಿಂದುಗಳಾಗ್ತಾರೆ. ಹಾಗಾಗಿ ಅದು ಮಾಧ್ಯಮದಲ್ಲಿರ್ಬೋದು, ಬೇರೆ ಇದರಲ್ಲಿರ್ಬೋದು, ಬಹಳಷ್ಟು ಚರ್ಚೆಗಳು ಅವ್ರ ಬಗ್ಗೆ ಆಗ್ತಾ ಇದೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಡೇ 1 ಹೇಳ್ತಾ ಇದ್ದಾರೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಗುಂಪುಗಳಿಲ್ಲ, ಏನಿಲ್ಲ. ಹೈಕಮಾಂಡ್ದವರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆಲ್ಲರೂ ಬದ್ಧರಾಗ್ತೀವಿ. ಯಾಕಂದರೆ ನಮ್ಮದು ಒಂದು ಶಿಸ್ತಿನ ಪಕ್ಷ. ನಮ್ಮ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಶೀರ್ಷ ಏನು ತಪ್ಪಿಲ್ಲದೆ ಅದನ್ನು ಚಾಚು ತಪ್ಪದೆ ನಾವು ಅದನ್ನು ಪಾಲನೆ ಮಾಡ್ತೀವಿ. ಇದು ನಮ್ಮದು ನಮ್ಮ ಪಕ್ಷದ ಒಂದು ಸಿದ್ಧಾಂತ. ಹಾಗಾಗಿ ಪಕ್ಷ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ, ಪಕ್ಷದ ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗ್ತೀವಿ ಅಂತ ಅವರು ಡೇ 1 ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ಹೇಳ್ತಾ ಇದ್ದಾರೆ. ಸೊ ಎಲ್ಲೂ ಮೇಲ್ನೋಟಕ್ಕೆ ಏನೂ ಇಲ್ಲ. ಆದರೆ ಇವತ್ತು ಏನೋ 65 MLA ಸೀಟ್ಗಳನ್ನು ತೆಗೆದುಕೊಂಡು ಬಂದು ಇವರೊಂದು 15-20 ಸೀಟ್ಗಳನ್ನ ಇಟ್ಕೊಂಡು ಹಗಲು ಕನಸುಗಳನ್ನು ಕಾಟ್ಕೊಂಡು ಇವತ್ತೇನೋ ಸರ್ಕಾರ ಬಿದ್ದು ಹೋಗುತ್ತೆ. ಇವರಿಗೆ ಅವಕಾಶ ಸಿಕ್ಕಾಗ ಇವರು ಮಾಡಲಿಲ್ಲ, ಅವ್ರಿಗೆ ಅವಕಾಶ ಸಿಕ್ಕಾಗ ಅವರು ಮಾಡಲಿಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಆ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ನಮಗೆ ನೀವು ಮಾತಾಡೋಕೆ ನಾನು ಮಾತಾಡಿಲ್ಲ. ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ನಮಗೆ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಅವರ ಕಾಲಲ್ಲಿ ಆದಂಥ 40% ಇರ್ಬೋದು ಅಥವಾ ಪೇ CM ಇರ್ಬೋದು, ಭಾಳಷ್ಟು ಹಗರಣಗಳು ನಾವು ಉಜಾಗರ ಮಾಡಿ ಅದು ಜನರ ಮುಂದೆ ತೆಗೆದುಕೊಂಡು ಹೋಗಿದ್ದಕ್ಕೆ ಇವತ್ತು. ಆಮೇಲೆ ಜನ ಇವತ್ತು ಏನು ಒಂದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದೆ, ಎಲ್ರಿಗೂ ಸಮಪಾಲರು, ಎಲ್ರಿಗೂ ಸಮಬಾಳು ಅನ್ನೋಂಥ ಸಿದ್ಧಾಂತದಲ್ಲಿ ಇವತ್ತು ಏನು ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿವಿ ನಾವು. ಪ್ರತಿಯೊಬ್ಬರ ಮನೆಗೆ ಇವತ್ತು 6,000 to 7,000 ರೂಪಾಯಿ ನೇರವಾಗಿ ಅವರ ಜೇಬಿಗೆ ಹಾಕುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮ ತಂದಿದ್ದಕ್ಕಾಗಿ ಇವತ್ತು ಜನ ನಮಗೆ ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟರು. ಸೊ ಇವತ್ತು ಅದೇ ದಾರಿಯಲ್ಲಿ ರಾಜ್ಯವನ್ನು ಮುನ್ನಡೆಸುತ್ತಾ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒಳ್ಳೆ ರೀತಿಯ ಅಭಿವೃದ್ಧಿ ಮತ್ತು ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯತ್ತ ಅವರು ದಾಪುಗಾಲು ಹಾಕ್ತಾ ಇದ್ದಾರೆ. ಇದನ್ನು ನೋಡೋಕ್ಕಾಗದೆ ಅವ್ರಿಗೆ ಅವಕಾಶ ಸಿಕ್ಕಾಗ ಅವ್ರು ಮಾಡಲಿಲ್ಲ. ಇವತ್ತು ನಮ್ಗೆ ಅವಕಾಶ ಸಿಕ್ಕಿದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಇವರು ಇವತ್ತು ಬೀಳುತ್ತೆ, ನಾಳೆ ಬೀಳುತ್ತೆ, ಸರ್ಕಾರ ಬಿದ್ದು ಹೋಗುತ್ತೆ. ನೋಡಿ, ವಿರೋಧ ಪಕ್ಷದವರು ವಿರೋಧ ಪಕ್ಷ ರಚನಾತ್ಮಕವಾದಂಥ ಕೆಲಸ ಮಾಡಲಿ. ಅವರು ಏನು ಹಗಲು ಕನಸು ಕಾಣ್ತಿದ್ದಾರೆ ಪ್ರತಿಪಕ್ಷದವರು? ಅಲ್ಲ, ಈಗ ಹೇಳಿದ್ರಲ್ಲ ಸರ್ಕಾರ ಬಿದ್ದು ಹೋಗುತ್ತೆ, ಸರ್ಕಾರ ಬೀಳುತ್ತೆ, ಏನೋ ಅಲ್ಲ, ಈಗಲೇ ಆರ್ ಅಶೋಕ್ ಅವರೇ ಹೇಳಿದ್ರು ಅದನ್ನು ಶವ ಇದಾಗತ್ತೆ, ಶವ ಹೊತ್ಕೊಂಡು ಹೋಗೋದಕ್ಕೆ ರೆಡಿ ಆಗಿ ಡಿ.ಕೆ. ಶಿವಕುಮಾರ್ ಎತ್ಕೊಂಡು ಹೋಗ್ತಾರೆ. ಅದೇ ಅಂದ್ರೆ ಅವ್ರಿಗೆ ಇವಾಗ ನಡೀತಾ ಇರುವಂತ ಸರ್ಕಾರ ಇವತ್ತು ಏನ್ ನಾವು ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಾ ಇದ್ವಿ ಅದೇ ಸತ್ತೋಗಿದೆ ಅಂತ ಅವ್ರ ಕಣ್ಣಿಗೆ ಕಾಣ್ತಾ ಇದೆ. ಅಂದ್ರೆ ಅವ್ರ ಮನಸ್ಸಲ್ಲಿ ಅಭಿವೃದ್ಧಿ ಏನಾಗ್ತಿದೆ ಸರ್? ಏನೇನಾಗ್ತಿದೆ? ಅಲ್ಲ, ಇವಾಗ ಗ್ಯಾರಂಟಿ ಒಂದು ಬಿಟ್ಟು ಅಲ್ಲ ಗ್ಯಾರಂಟಿ ಜೊತೆನಲ್ಲಿ ನಾವು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅದರದೇ ಆದಂತಹ ಸರ್ಕಾರ ತನ್ನ ಪಾಲಿಸಿ ಮುಖಾಂತರ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲ ಸರ್, ಅದಕ್ಕೆ ಒಂದು ಬೇರೆ ಚರ್ಚೆ ಮಾಡೋಣ. ಅಲ್ಲ, ಅದಕ್ಕೆ ಚರ್ಚೆ ಮಾಡೋಣ. ನೀವು ಮಾತಾಡೋಕೆ ನಾನು ಮಾತಾಡಿಲ್ಲ. ಹಾಗಾಗಿ ಇವತ್ತು ಅವ್ರು ಹಗಲು ಕನಸನ್ನ ಕಾಣ್ತಾ ಇದ್ದಾರೆ. ಇವರಿಬ್ರು ಸೇರಿ ಇವತ್ತೇನೋ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರ ನೆಲ ಏನು ಹಳೆ ಮೈಸೂರಿನ ನೆಲಾನು ಇವತ್ತು ಬಿಜೆಪಿ ಅವರು ಅದನ್ನು ಕಸಿದುಕೊಳ್ತಾ ಇದ್ದಾರೆ. ಇವ್ರದ್ದು ಅಸ್ತಿತ್ವನೇ ಇಲ್ಲಂಗೆ ಆಗ್ತದೆ. ಈಗ 28ಕ್ಕೆ ನೀವೇ ಅಲ್ಲ, 28ಕ್ಕೆ ಖಂಡಿತವಾಗಿ ನಾವು ಬರ್ತೀವಿ. ಇದಕ್ಕಿಂತ ದೊಡ್ಡ ಜನಾಧಾರದ ಜೊತೆನಲ್ಲಿ ನಾವು ಬರ್ತೀವಿ. ರೈಟ್. ಆರ್ ಅಶೋಕ್ ಅವ್ರ ಸ್ಟೇಟ್ಮೆಂಟ್ಗೆ ಬರೋಣ. ರತನ್ ಅವರೇ, ಸರ್ಕಾರ ಸತ್ತು ಹೋಗಿದೆ, ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ಶವಯಾತ್ರೆ ಮಾಡೋದಕ್ಕೆ ಕಾಯ್ಕೊಂಡಿದ್ದಾರೆ. ಬೇಗ ಈ ಥರ ಸ್ಟೇಟ್ಮೆಂಟು ಅಲ್ಲ, ಸತ್ತೋಗಿದೆಯಾ ಜೀವಂತವಾಗಿದೆಯಾ ಅನ್ನೋದನ್ನು ವಿರೋಧ ಪಕ್ಷವಾಗಿ ನೀವು ಬದುಕೋ ಹಂಗೆ ಮಾಡಬೇಕು. ನೀವು ಪತನ ಆಗೋದನ್ನೇ ಕಾಯ್ತಾ ಇದ್ದೀರಾ ಹೆಂಗೆ ಅಂತ. ಸ್ವಲ್ಪ ಏನಾದ್ರು ವ್ಯತ್ಯಾಸಗಳಾದರೆ ನೀವು ಅವ್ರನ್ನ ಸರಿದಾರಿಗೆ ತರಬೇಕು ಅಂತ. ಅಲ್ಲ ನೋಡಿ, ಅವರು ಕಾಂಗ್ರೆಸ್ ವಕ್ತಾರರು ಕೂಡ ಅದೇ ಹೇಳಿದ್ರು, ಬಿಜೆಪಿಯವರು ಪತನ ಆಗೋದಕ್ಕೆ ಕಾಯ್ತಾ ಇದ್ದಾರೆ ಹಿಂಗೆಲ್ಲ ಹೇಳಿದ್ರು. ಸರಿ, ನಾವು ಪತನ ಆಗೋದು ಕಾಯೋದು ನಮ್ಮ ವಿಷಯ ಬಿಟ್ಟಾಕಿ. ನೀವು ನಿಮಗೆ ಅಲ್ಲಲ್ಲ, ಒಂದೇ ನಿಮಿಷ ಹೇಳ್ತೀನಿ. ನಿಮ್ಮವರಿಗೆ ಇನ್ನೊಂದ್ಸಲ ನಾವು ಬರ್ತೀವಿ ಅನ್ನುವಂಥದ್ದು ಏನಾದರೂ ಕಾನ್ಫಿಡೆನ್ಸ್ ಇದೆಯಾ? ಅಲ್ವಾ? ಇನ್ನೊಂದ್ಸಲ ನಾವು ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಕಾಂಗ್ರೆಸ್ನ ಯಾವುದಾದ್ರೂ ಒಬ್ಬ ನಾಯಕರಿಗೆ ಇದೆಯಾ? ಯಾಕಂತ ಹೇಳ್ತೀನಿ ಕೇಳಿ. ಇವಾಗ ಸಿದ್ದರಾಮಯ್ಯನವರು CM ಆಗಿದ್ದಾರೆ. ಅದೇನೋ ಒಪ್ಪಂದ ಆಗಿದೆ ಅಂತಾರೆ, ಒಬ್ಬರು ಇಲ್ಲ ಅಂತಾರೆ, ಅದೇನೇ ಇರಲಿ. ಡಿ.ಕೆ. ಶಿವಕುಮಾರ್ ಅವರು ಒಪ್ಪಂದ ಆಗಿದೆ, ನನಗೆ ಬಿಟ್ಕೊಡ್ಬೇಕು ಅಂತ ಅವರು ಮತ್ತೆ ಅವರ ಅಂದರೆ ಅವರ ಬೆಂಬಲಿಗರೆಲ್ಲ ಹೇಳ್ತಾ ಇದ್ದಾರೆ. ಆಯ್ತಾ? ಆಯಿತು, ಇವಾಗ 5 ವರ್ಷ ಸಿದ್ದರಾಮಯ್ಯನವರು ಆಗ್ಬಿಡ್ಲಿ. ನೆಕ್ಸ್ಟ್ ಟೈಮು ನಾನು ಧೈರ್ಯವಾಗಿ ಪುನಃ ಎಲೆಕ್ಷನಿಗೆ ಹೋಗಿ ಗೆದ್ದು ಸರ್ಕಾರ ತರ್ತೀನಿ, ನಾನು 5 ವರ್ಷ CM ಆಗ್ತೀನಿ ಅಂತ ಅವ್ರ ಧೈರ್ಯದಲ್ಲಿ ಹೇಳ್ಬೋದಲ್ವಾ? ಅವರ ಜೊತೆಯಲ್ಲಿರೋರು ಹೇಳ್ಬೋದಲ್ವಾ?
ಹೇಳಲ್ಲ. ಯಾಕಂತ ಹೇಳಿದ್ರೆ ಅವರೆಲ್ಲರಿಗೂ ಗೊತ್ತಿದೆ ನಾವು ಮಾಡಿರುವಂಥ ಗನಂದಾರಿ ಕೆಲಸಕ್ಕೆ ಈ 5 ವರ್ಷ ಆದ ನಂತರ ಬರೋದು ಸಾಧ್ಯನೇ ಇಲ್ಲ ಅಂತ ಅವರಿಗೂ ಎಲ್ಲ ಗೊತ್ತಾಗಿದೆ. ಅಂದ್ರೆ ನಿಮಗೂ ಅದಕ್ಕೇನೆ ಹಿಂದೆ ಆಡಳಿತ ನಡೆಸ್ತಾ ಇದ್ದಾಗ ಅದೊಂದು ನಿಮಿಷ ನಿಮಗೂ ಹಂಗೆ ಫೀಲ್ ಆಗಿದೆ. ಅದೊಂದು ನಿಮಿಷ, ಅದು ಬೇರೆ. ನಾವು ಹಿಂದಿದೆಲ್ಲ ಬಿಡಿ, ಅದ್ರ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ನಾವ್ ಏನ್ ಮಾಡಿದೀವಿ ಅದಕ್ಕೆ ಜನ ವಿರೋಧ ಪಕ್ಷದ ಮಾತಾಡ್ಬೇಡಿ ಮಧ್ಯಾಹ್ನ. ನಾನು ಮಾತಾಡಿಲ್ಲ, ಸಮಸ್ಯೆ ಅಲ್ಲಿಗೆ ಬರ್ತೀನಿ, ಅಲ್ಲಿ ಜನಮನ್ನಣೆ ಪಡಿಬೇಕು, ಅಲ್ಲಿ ಬರ್ತೀನಿ ರೀ. ನೀವು ಮಾತಾಡೋ ನಾನು ಮಾತಾಡಿಲ್ಲ, ಆಯ್ತಾ? ಅದಕ್ಕೇನೆ ಇವತ್ತು ಬಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ನೋಡಿ, ನೆಕ್ಸ್ಟ್ ನಾವು ಸರ್ಕಾರ ಬರೋದಿಲ್ಲ ಅಂತ ಹೇಳಿದಾರೆ ಅವರು. ಲಾಸ್ಟಿಗೆ ಹಿಂಗೆ ಕೇಳಿದ್ ಬರಲ್ಲ ಅಂತ ಧೈರ್ಯ ಇಲ್ವಾ ಸರ್ ಅಂತ ಕೇಳಿದಾಗ ಅವ್ರು ಏನು ಎಡಿಷನ್ ಮಾಡ್ತಾರೆ, ಇದೇ ತರ ಆದ್ರೆ ಆಗಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ DK ಶಿವಕುಮಾರ್ ಬಣದವರಿಗೊಂದು ಒಂದಂತೂ ಕನ್ಫರ್ಮ್ ಆಗ್ಬಿಟ್ಟಿದೆ, ನೆಕ್ಸ್ಟ್ ಬರಲ್ಲ. ಆದ್ರಿಂದಾಗಿ ಉಳಿದ ಟೈಮಲ್ಲಿ ಹೆಂಗಾದ್ರೂ ಮಾಡಿ ಅಧಿಕಾರ ಕಿತ್ಕೋಬೇಕು ಅನ್ನುವಂಥದ್ದು ಅವರಿಗೆ ಆಗಿದೆ. ಅಂದ್ರೆ ಅದ್ರ ಆ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹಾಗೂ ರಾಜ್ಯದ ಜನತೆ ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ. ಒಂದು ಎರಡನೇದಾಗಿ ಇವ್ರು ಹೇಳಿದ್ರು, ನೀವು ಏನೋ ನಮ್ಮ ವೈಫಲ್ಯಗಳನ್ನೆಲ್ಲ ಎತ್ತಿ ತೋರಿಸ್ಬೇಕು ಅಂತ. ಹೌದು, ರಚನಾತ್ಮಕವಾಗಿ ಚರ್ಚೆ ಬೆಳಗಾದ್ರೆ ಅದನ್ನೇ ಹೇಳ್ತಾ ಇದ್ದೀವಿ ನಾವು, ಆಯ್ತಾ? ನಾವು ಮುಡಾ ಸ್ಕ್ಯಾಮ್ ಆಯ್ತು ಅಂತ ಎತ್ತಿ ತೋರಿಸಿದ್ವಿ, ಅದರಿಂದಾಗಿ ಅವರು ಸೈಟ್ ವಾಪಸ್ ಕೊಟ್ಟರು. ವಾಲ್ಮೀಕಿಯಲ್ಲಿ ಹಗರಣ ಆಯ್ತು ಅಂತ ಎತ್ತಿ ತೋರಿಸಿದ್ವಿ, ಅವರೇ ಒಪ್ಕೊಂಡ್ರು. ಆನಂತರ ದುಡ್ಡನ್ನ ಇವಾಗ ವಾಪಸ್ ತಗೊಂಡಿದೀವಿ ಅಂತ ಒಪ್ಕೊಂಡ್ರು. ಒಂದು ಸಚಿವರ ತಲೆದಂಡ ಆಯ್ತು. ಅದಾದ ನಂತರ KRDCL ಅಲ್ಲಿ ಸೈಟ್ಗಳನ್ನ ಎಲ್ಲ ತಗೊಂಡು ಹೊಡಿತಾ ಇದ್ದಾರೆ ಅಂತ ಹೇಳಿದ್ವಿ, ವಾಪಸ್ ಕೊಟ್ರು. ಆನಂತರ ಬಾಣಂತಿಯರ ಸಾವು ಇಷ್ಟೊಂದು ಪ್ರಮಾಣದಲ್ಲಿ ಆಗ್ತಿದೀವಿ ಅಂತ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ. ಆನಂತರ ಅವ್ರು ಅದಕ್ಕೋಸ್ಕರ ಒಂದು ಇದು ಮಾಡಿದ್ರು, ಏನೋ ಟಾಸ್ಕ್ ಫೋರ್ಸ್ ಮಾಡಿದ್ರು. ಅದಾದ ನಂತರ ಡೆಂಗು ಲಾಸ್ಟ್ ಮಳೆಗಾಲದಲ್ಲಿ ದೊಡ್ಡ ಒಂದು ಅಂದ್ರೆ ಸವಾರಿ ಮಾಡ್ತು, ತುಂಬಾ ಜನ ಸತ್ತೋದ್ರು. ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ಆವಾಗ ಅವರು ಅದಕ್ಕೂ ಕೂಡ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿ ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡಿದ್ರು. ಇವಾಗ ಗ್ಯಾರಂಟಿ ವಿಷಯದಲ್ಲಿ ಬಂದ್ರೆ 2 ತಿಂಗಳದ್ದು ಕೊಟ್ಟೇ ಇರ್ಲಿಲ್ಲ, ಇವ್ರು ಯಾರು ಹೇಳಿಲ್ಲ, ಸುಮ್ಮನೆ ಮಗುಮ್ಮಗ್ ಕುತ್ಕೊಂಡ್ಬಿಟ್ರು. ನಾವು ಎತ್ತಿದ್ದು ಕೊಟ್ಟಿರೋದು ಅದು. ಎಸ್, ನಾವು ಅಲ್ಲ ಸರ್, ನಾವು ತಂದಿರುವಂತ ಕಾರ್ಯಕ್ರಮ ನಾವು ಜನರಿಗೆ ಕೊಟ್ಟೇ ಕೊಡ್ತೀವಿ ಸರ್. ಆ ಕಾರ್ಯಕ್ರಮದ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಸಾರಿ ಅಂತ ಹೇಳಿದ್ರು? ಅಲ್ಲ ಸರ್, 2 ತಿಂಗಳು ಹೆಚ್ಚು ಕಮ್ಮಿ ಆಗಿರ್ಬೋದು. ಅಲ್ಲ, ಸಾರಿ ಅಂತ ಯಾಕೆ ಹೇಳಿದ್ರು? ಇವತ್ತು 2.5 ಸಾರಿ ಯಾಕೆ ಹೇಳಿದ್ರು? ಅಲ್ವಾ, ನಿಮ್ಮ ಮಿಸ್ಟೇಕ್ ಅನ್ನು ಎತ್ತಿ ತೋರಿಸಿದ್ವಿ, ಅದಕ್ಕೆ ಸಾರಿ ಹೇಳಿದ್ರು. ರಾಜಸ್ಥಾನದಲ್ಲಿ ಏನ್ ಮಾಡಿದ್ರಿ, ಈಗ ನಿಮ್ ದೆಹಲಿಯಲ್ಲಿ ಏನ್ ಮಾಡಿದ್ರಿ, ಅಲ್ಲಿ ಘೋಷಣೆ ಮಾಡಿರುವಂತ ಚರ್ಚೆ ಆಮೇಲೆ ಮಾಡೋಣ. ನಾವು ಗ್ಯಾರಂಟಿ ತಂದು ಹಿರಿಯರಿದ್ದೀರಿ, ನಾನು ನೀವು ಮಾತಾಡುವಾಗ ನೀವು ಹೇಳಿದ್ರಿ ಮತ್ತೆ ಯಾರು ಬಾಯಾಕ್ಬಾರ್ದು ಅಂತ. ಅದರಿಂದಾಗಿ ವಿತ್ ರೆಸ್ಪೆಕ್ಟ್ ನಾನೆಲ್ಲ ಹೇಳ್ತೀನಿ, ಆನಂತರ ನೀವೇನು ಹೇಳೋದಿದ್ರು ನೀವು ಹೇಳಿ, ಆಯ್ತಾ? ಒಂದು ಅದಾದ ನಂತರ ಇವತ್ತು 8,000 ಕೋಟಿಯಷ್ಟು ಸ್ಯಾಲ್ರಿ ಬಾಕಿ ಇದೆ. ಯಾವಾಗ ಕೊಡ್ತೀರಂತ ನಾವು ಕೇಳ್ತಾ ಇದೀವಿ ದಿನ ಬೆಳಗಾದ್ರೆ. ಆನಂತರ 2 ರಿಂದ 3 ಲಕ್ಷ, ಅದು ಕರೆಕ್ಟ್ ಅದು ಫಿಗರೇ ಕೊಟ್ಟಿಲ್ಲ ನೀವು. 2 ರಿಂದ 3 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ ಸರ್ಕಾರದಿಂದ. ಯಾಕೆ ಅಂತ ಕೇಳ್ತಾ ಇದೀವಿ. ಆಯ್ತು, ಇಷ್ಟೆಲ್ಲ ಆಯ್ತಾ ಮೇಡಮ್? 200 ಲಕ್ಷ ಕೋಟಿ 5 ಕೆಜಿ ಪ್ರಧಾನಮಂತ್ರಿಗಳು 53 ಲಕ್ಷ ಕೋಟಿ ಮಾಡಿದ್ರೆ ಸರ್, ಇವರು 178 ಲಕ್ಷ ಕೋಟಿ ಮಾಡ್ತಾರೆ. ಅಲ್ಲ, ನಾನ್ ಕೇಳ್ತಿರೋ ಪ್ರಶ್ನೆಯಿಂದ ನಿಮ್ಗೆ ಹರ್ಟ್ ಆಗ್ತಿದೆ ಗೊತ್ತು. ಆ ಒಂದು ಹರ್ಟ್ ಅನ್ನು ಇನ್ನೂ ಇಟ್ಕೊಳ್ಳಿ. ಇನ್ನೊಂದು 4 ಪ್ರಶ್ನೆ ಕೇಳ್ತೀನಿ, ಎಲ್ಲ ಒಟ್ಟಿಗೆ ಉತ್ತರ ಹರ್ಟ್ ಆಗೋದನ್ನ ಹೊರಗಡೆ ಹಾಕ್ಬೋದಂತೆ, ಆಯ್ತಾ? ಕಾರ್ಯಕ್ರಮಗಳ ವಿರುದ್ಧನೇ ನಾವು ಬಂದಿರೋದು, ಅಕ್ಕಿ ಕೊಡೋದು 10 ಕೆಜಿ ಕೊಡ್ತೀನಿ ಅಂದ್ರು, ಆಯ್ತಾ? 5 ಕೆಜಿ ನಮ್ದನ್ನ ಕೊಡ್ತಿದಾರೆ ಹೊರತು ಸರಿಯಾಗಿ ಅದನ್ನ ತಲುಪಿಸ್ತಾ ಇಲ್ಲ. ಇನ್ನೂ 700 ಕೋಟಿ ಬಾಕಿ ಸಂಪೂರ್ಣ ಭಾರತ ದೇಶದಲ್ಲಿ ಇವತ್ತು ಅವ್ರು ಹೇಳ್ತಾರೆ 80 ಕೋಟಿ ಜನರಿಗೆ ನಾವು ಕೊಡ್ತಾ ಇದೀವಿ ಅಂತ. ಸಂಪೂರ್ಣ ಅನ್ನ ಯೋಜನೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಟಾರ್ಟ್ ಮಾಡಿದ್ದು. ನೀವು ಬಂದ ನಂತರ ಹೆಸರು ಚೇಂಜ್ ಮಾಡಿದ್ವಿ. ಸಂಪೂರ್ಣ ಅನ್ನ ಯೋಜನೆ ಗೂಗಲ್ ಮಾಡಿ ನೋಡಿ ಸರ್. ಇದು ಇವಾಗ AI ಇದೆ, AI ಹಾಕ್ಬಿಡಿ, ಈಸಿಯಲ್ಲಿ ಸಿಕ್ಬಿಡುತ್ತೆ. ಅದು ವಾಟ್ಸ್ಆಪ್ ಯೂನಿವರ್ಸಿಟಿ ಸಿಗಬಹುದು. ಆಯ್ತು, ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಒಂದ್ಸಲ ನೀವು ಇದ್ರಲ್ಲಿ ನೋಡಿ, AI ಇದೆ, ಗೂಗಲ್ ಮಾಡಿ ನೋಡಿ. ಸಂಪೂರ್ಣ ಅನ್ನ ಯೋಜನೆ ಅಂತ ಹೇಳಿ ಅಲ್ಲ, ಇವ್ರ ಕಾರ್ಯಕ್ರಮ ಬದಲಾವಣೆ ಮಾಡೋ ಇನ್ನು ಕಾಂಗ್ರೆಸ್ ರಾಜ್ಯದ ನೂರಾರು ಕಾರ್ಯಕ್ರಮಗಳು ಜನಪರ ಇವಾಗ ಗ್ಯಾರಂಟಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳ್ತಿದ್ರೆ, ಒಬ್ಬೊಬ್ರು ಇವ್ರಿಗೆ ಎದೆ ತೊಟ್ಕೊಂಡು ಗ್ಯಾರಂಟಿ ಕೊಟ್ಟಿದೀವಿ ಅಂತಾರೆ. ರಾಯರೆಡ್ಡಿ ಅವ್ರು ಹೇಳ್ತಾರೆ ಏನಂತ, ಗ್ಯಾರಂಟಿ ಇದು ತಗೊಳ್ಳಿ, ರಸ್ತೆ ಕೇಳಬೇಡಿ ಅಂತಾರೆ.
ಗವಿಯಪ್ಪ ಹೇಳ್ತಾರೆ ಅನುದಾನ ಸಿಗ್ತಿಲ್ಲ ಅಂತಾರೆ, BR ಪಾಟೀಲ್ ಹೇಳ್ತಾರೆ ಅನುದಾನ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಅದೆಲ್ಲಕ್ಕಿಂತ ಮುಂದೆ ಅದೆಲ್ಲಕ್ಕಿಂತ ಮುಂದೆ ಬಂದು ನಿನ್ನೆ DCM ಅವ್ರು ಹೇಳ್ತಾರೆ ಗ್ಯಾರಂಟಿ ಹೊರೆ ಆಗ್ತಿದೆ ಅಂತ ಹೇಳ್ತಾರೆ. ಅಂದ್ರೆ ಗ್ಯಾರಂಟಿ ಹೊರೆ ಬಿಜೆಪಿ ಹೇಳಿದ್ದಲ್ಲ, ನಿಮ್ಮ DCM ಅವ್ರು ಹೇಳಿದ್ದು. ಇರಿ ಸರ್, ಒಂದ್ ನಿಮಿಷ, ನಾನು ಫಿನಿಶ್ ಮಾಡಿಲ್ಲ ಆಯ್ತಾ. ಅಭಿವೃದ್ಧಿ ಶೂನ್ಯ, ಒಂದೇ ಒಂದು ಬ್ರಿಡ್ಜ್ ಆಗ್ತಾ ಇಲ್ಲ, ಒಂದೇ ಒಂದು ರೋಡ್ ಆಗ್ತಾ ಇಲ್ಲ ಆಯ್ತಾ. ಅಭಿವೃದ್ಧಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ₹1 ಆಗ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯತೆ ಇದೆ. ಮತ್ತೆ ಇದು ಕಾನೂನು ಸುವ್ಯವಸ್ಥೆ ಏನಿದೆ, ಯಾವಾಗ ನೋಡಿದ್ರೆ ಒಂದೊಂದೊಂದೊಂದು ಅತ್ಯಾಚಾರ, ಕೊಲೆ, ಸುಲಿಗೆ ಎಲ್ಲಂದ್ರೆ ಅಲ್ಲಿ ನಡೀತಾ ಇದೆ. ಅಷ್ಟೊಂದು ಅಸಮರ್ಥ ಸರ್ಕಾರ ಆಗಿದೆ. ಇದನ್ನೆಲ್ಲ ಎತ್ತಿ ತೋರಿಸ್ತಾ ಇರೋದು ನಮ್ಮ ಸರ್ಕಾರ, ವಿರೋಧ ಪಕ್ಷನೇ. ಆದ್ರೆ ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇಂಥದ್ದೆಲ್ಲ ಮಾಡಿ 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 ಏನಾಗ್ಬಿಟ್ಟಿದೆ, ದಪ್ಪಚರ್ಮ ಆಗ್ಬಿಟ್ಟಿದೆ. ಇವ್ರಿಗೆ ಅದೇನು ಇಫೆಕ್ಟ್ ಆಗ್ತಿಲ್ಲ. ಈಗ ರತನ್ ಅವರು ಉಲ್ಲೇಖ ಮಾಡಿದ ಹಾಗೇನೆ ಗ್ಯಾರಂಟಿ ವಿಚಾರದಲ್ಲಿ ವಿಶೇಷವಾಗಿ ನಾವು ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಬೇಕು, ಕುರ್ಚಿ ಬಗ್ಗೆನೇ ಮಾತಾಡಿದ್ದೀವಿ. ಆದರೂ ಕೂಡ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಕುಂಠಿತವಾಗಿದೆ ಅಂತ ನೋಡೋದಾದ್ರೆ, ಗ್ಯಾರಂಟಿ ಕೊಟ್ಟರು 56,000 ಕೋಟಿನ ವಿನಿಯೋಗಿಸ್ತಾರೆ ಅದಕ್ಕೆ ಅಂತೇಳಿ. ಯಾರೆಲ್ಲ ಸಶಕ್ತರಿದ್ದಾರೆ ಅವರು ಈ ಪಾಲಿಸಿಯಿಂದ ಹೊರಗೆ ಬರ್ಬೋದಾ ಅನ್ನುವಂಥ ಮನವಿಗೆ ಚಿಂತನೆಯನ್ನು ನಡೆಸ್ತಾ ಇದೆ. ಏನು ಗಿವ್ ಇಟ್ ಅಪ್ ಪಾಲಿಸಿ ಅಂದರೆ ಸರ್ಕಾರದ ಖಜಾನೆ ಹಂತವಾಗಿ ಖಾಲಿ ಆಗ್ತದೆ ಅನ್ನೋದ್ರ ಸೂಚನೆ ತಾನೇ ಇದು. ಮೇಡಮ್, ಇವತ್ತು ಸತ್ಯಾಂಶ ಎದ್ದು ಕಾಣಿಸ್ತಾ ಇದೆ, ತಾಂಡ ಆಡ್ತಾ ಇದೆ. ಏನು ಇವತ್ತು ಅವೈಜ್ಞಾನಿಕವಾದ ಒಂದು ಕಾರ್ಯಕ್ರಮ ತಂದು ಮತ ಬ್ಯಾಂಕನ್ನು ಅಟ್ರಾಕ್ಟ್ ಮಾಡಿ ಒಂದು ಮತ ಬ್ಯಾಂಕ್ನ ಬಡಿದು 7 ಕೋಟಿ ಜನನ ಮೋಸ ಮಾಡಿ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಅಂತ ನೇರ ಹೇಳ್ಬೋದು. ಇವತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಪರಿಸ್ಥಿತಿ ಏನಾಗಿದ್ರೆ 6,500 ಕೋಟಿ ಅವ್ರಿಗೆ ಹೆಚ್ಚು ವರ್ಕೆ ಆಗ್ಬರ್ತದೆ ವಾರ್ಷಿಕವಾಗಿ. ಅವರು ಅಲ್ಲಿ ಗ್ಯಾರಂಟಿಗಳನ್ನ ಕೈ ಬಿಡಿ ಅಂತ ಜನ ಮುಂದೆ ಕೈ ಮುಗಿದು ಬೇಡಿಕೆ ಇಡ್ತಾ ಇದ್ದಾರೆ. ಅದೇ ರೀತಿ ತೆಲಂಗಾಣ ಪಕ್ಕ ಸ್ಟೇಟು ರೇವಂತ್ ರೆಡ್ಡಿ ಅವರು ಇವತ್ತು ಅವ್ರಿಗೆ 12,500 ಕೋಟಿ ಅವ್ರಿಗೆ ಹೆಚ್ಚಾಗ್ತಾ ಇದೆ. ಅವರು ಕೂಡ ಕೈ ಮುಗಿದು ಜನರ ಮುಂದೆ ಹೋಗ್ತಾರೆ, ಗ್ಯಾರಂಟಿ ನಡ್ಸೋಕ್ಕಾಗ್ತಾ ಇಲ್ಲ, ನನ್ನ ಕುಯ್ದು ಬಿಡಿ, ಪೀಸ್ ಮಾಡ್ಬಿಡಿ, ನನ್ನ ಹತ್ರ ದುಡ್ಡಿಲ್ಲ, ಗ್ಯಾರಂಟಿ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ರೇವಂತ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು DK ಶಿವಕುಮಾರ್ ಅವರು ನೇರವಾಗಿ ಒಂದು ಆಫರ್ ಕೊಟ್ಟವ್ರೆ, ಸಮರ್ಥ ಕನ್ನಡಿಗರು ದಯಮಾಡಿ ಈ ಗ್ಯಾರಂಟಿಯಲ್ಲಿ ಕೈ ಬಿಡಿ, ರಾಜ್ಯ ಸರ್ಕಾರಕ್ಕೆ ತುಂಬ ಹೊರೆ ಆಗ್ತಾ ಇದೆ ಅಂತ. ಇವತ್ತೇನಾದರೂ ಅವ್ರ ಮಗಳು ಮದುವೆ ಮಾಡೋಕೆ ಹೋದ್ರು DK ಶಿವಕುಮಾರ್ ಅವರು, ಅವ್ರದ್ದೊಂದು ಮದುವೆ ಮಾಡಬೇಕಂತ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ನನ್ನ ಮಗಳ ಮದುವೆನ ನಾನು ತುಂಬ ಉನ್ನತವಾಗಿ ಮಾಡಬೇಕು, ಯಾರು ಮಾಡ್ದಂಗೆ ನಾನು ಮಾಡಬೇಕು, ನಾನು ಹೆಸರು ತಗೋಬೇಕು, ನನ್ನ ಮಗಳು ಮದುವೆ ಮಾಡಿತ್ತು ಅನ್ನೋದು ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಟಾರ್ಗೆಟ್ ಅಂತಲ್ಲ. ಆಗ ಮಗಳು ಮದುವೆ ಮಾಡಬೇಕಾದ್ರೆ ಈಗ ಎಷ್ಟು ಜನ ಸೇರ್ತಾರೆ ಮದುವೆಗೆ, ನಾನು ಎಷ್ಟು ಊಟ ತರ್ಬೋದು, ಎಷ್ಟು ಬಟ್ರನ್ ತರ್ಬೋದು, ಎಷ್ಟು ಅಡುಗೆ ಭಟ್ರು ತರ್ಬೋದು ಅಂತೇಳಿ ಒಂದು ಪ್ಲಾನ್ ಇರುತ್ತೆ, ಒಂದು ಬಜೆಟ್ ಅಂತ ಪ್ಲಾನ್ ಇರುತ್ತೆ. ಇವತ್ತು 7 ಕೋಟಿ ಜನ ನಿಮ್ಮ ಹತ್ರ ದತ್ತಾಂಶ ಇರಲಿಲ್ಲ, ಜನಗಣತಿ ಇರಲಿಲ್ಲ, ಒಳ ಮೀಸಲಾತಿ ಜನಗಣತಿ ಇರಲಿಲ್ಲ ನಿಮ್ಮ ಹತ್ರ. ಈ ರೀತಿ ಹಿಡಿದಾಗ ನೀವು ಒಂದು ಮತ ಬ್ಯಾಂಕ್ಗೋಸ್ಕರ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡ್ಕೊಂಡು ಟ್ರಂಪ್ ಕಾರ್ಡ್ ತರ ಯೂಸ್ ಮಾಡ್ಕೊಂಡು ನೀವು ತಗೊಂಡ್ಬಂದ್ರಲ್ಲ ಗ್ಯಾರಂಟಿ. ಒಂದು ನಿಮಿಷ ನಾವು ಮಾತಾಡೋಣ, ಒಂದು ನಿಮಿಷ ಕೇಳಿ, ಕಂಟೆಂಟ್ ಕಂಪ್ಲೀಟ್ ಆಗೋದು ಬಿಡ ಕೇಳಿ. ಸೊ ಅದಾದ್ಮೇಲೆ ಇವತ್ತು 7 ಕೋಟಿ ಜನ ನೀವು ಟಾರ್ಗೆಟ್ ಮಾಡಿ ನೀವು 5 ಗ್ಯಾರಂಟಿ ತಂದ್ರಲ್ಲ, ಇವತ್ತು ತರಬೇಕಾದ್ರೆ ಎಲ್ಲ ರೂಪರೇಷೆಗಳು ಮಾಡಿದ್ರಲ್ಲ ನೀವು. ಯಾವ ಗ್ಯಾರಂಟಿಗೆ ಗೃಹಲಕ್ಷ್ಮಿಗೆ 2,000 ಕೊಡಬೇಕು, ಆಮೇಲೆ ಯೂನಿಟ್ ಇನ್ನು ಬಡವರಿಗೆ 200 ಯೂನಿಟ್ ಕೊಡಬೇಕು ಅಂತಂದ್ರು, ಆಮೇಲೆ ಯುವ ನಿಧಿಗೆ ನೀವು 3,000 ಕೊಡಬೇಕು, ಮತ್ತೆ 1,500 ಕೊಡಬೇಕು ಅಂತ ತಂದ್ರಿ, ಆಮೇಲೆ ನೀವು ಸಾರಿಗೆ ಬಸ್ನ ಉಚಿತವಾಗಿ ತಂದ್ರಿ. ಅದೇ ರೀತಿ ಇವತ್ತು ನೀವು ಇನ್ನೊಂದು ಅನ್ನ ಬಗ್ಗೆ ತಂದ್ರಿ. ಯಾವುದು ಪರಿಪೂರ್ಣ ಆಗ್ತಾ ಇದೆ? ಆಯ್ತು, ನೀವು 2,000 ಕೊಡ್ತಾ ಇದ್ರಲ್ಲ, ಸರ್ಕಾರ ಬಂದು 33 ತಿಂಗಳಾಗಿದೆ, ಸರ್ಕಾರ ಬಂದು 33 ತಿಂಗಳಾಗಿದೆ. ಇವರು 2,000 ಕೊಟ್ಟಿದ್ದು ಬರೀ 23 ತಿಂಗಳು. ನೀವು DPR ತೆಗೆದು ನೋಡಿ, 23 ತಿಂಗಳು ಮಾತ್ರ ಇವರು 2,000 ಗೃಹಲಕ್ಷ್ಮಿ ಕೊಟ್ಟಿರೋದು. ಇನ್ನು 10 ತಿಂಗಳು ಬಾಕಿ ಇದೆ, 2 ತಿಂಗಳಲ್ಲ 5 ತಿಂಗಳಲ್ಲ. DPR ತೆಗೆದು ನೋಡಬೇಕು, ಸರ್ಕಾರ ಟೇಕ್ ಆಫ್ ಆಗಿರೋ 33 ತಿಂಗಳು, 23 ತಿಂಗಳು ಕೊಟ್ಟಿದ್ದಾರೆ, 10 ತಿಂಗಳು ಬಾಕಿ ಇದೆ. ಒಬ್ಬರಿಗೆ 2,000 ಅಂತಂದ್ರೆ 1,26,00,000 ಮಹಿಳೆಯರಿದ್ದಾರೆ ರಾಜ್ಯದಲ್ಲಿ. ಸೊ 2,000 ಅಂದರೆ 10 ತಿಂಗಳಿಗೆ 20,000 ಆಯಿತು. 20,000 ಇಂಟು 1,00,000, 1,26,000, 1,26,00,000 ಮಹಿಳೆಯರು ಅಂದರೆ 25,000 ಕೋಟಿ ಮೋಸ ಮಾಡಿದ್ದಾರೆ ಇವತ್ತು ಗೃಹಲಕ್ಷ್ಮಿಯಲ್ಲಿ. ನೋಡಿ ನೀವು, ಇದು ಸತ್ಯ. ಸರ್ಕಾರ ಬಂದು 33 ತಿಂಗಳಾಗಿದೆ. ಅದೇ ರೀತಿ ಅಂಗನವಾಡಿ ಮಕ್ಕಳು ಸತ್ಯ ಕೂಗಾಡ್ತಾರೆ, ಕೂಗಾಡ್ಬಿಡಿ. ತಾಕತ್ತಿದೆ ಒಪ್ಕೊಳ್ಳಿ, ತಾಕತ್ತಿದೆಯಾ ಪರೀಕ್ಷೆ ಮಾಡಿ, ತಾಕತ್ತಿದೆ ಒಪ್ಕೊಳ್ಳಿ. ಅದೇ ರೀತಿ ಅಂಗನವಾಡಿ ವಿಚಾರದಲ್ಲಿ ಒಂದು ಮಗುಗೆ 2 ರಿಂದ 3 ರೂಪಾಯಿ ಕೊಡ್ತಾ ಇದ್ದಾರೆ ತರಕಾರಿಗೆ. ಇವತ್ತು 5 ಜನ ಮಕ್ಕಳಿದ್ರೆ 10 ಜನ ಮಕ್ಕಳಿದ್ರೆ 5 ರೂಪಾಯಿ ಕೊಡ್ತಾ ಇದ್ದಾರೆ. ಮುಂಚೆ ಎಷ್ಟು ಕೊಡ್ತಾ ಇದ್ರು? 2 ರಿಂದ 3 ರೂಪಾಯಿ ಕೊಡ್ತಾ ಇದ್ರು.
10 ಜನ ಮಕ್ಕಳಿಗೆ 5 ರೂಪಾಯಿಂದ ಏನು ಕೊಡ್ಬೋದು? 20 ಜನ ಮಕ್ಕಳಿದ್ರೆ ಅವ್ರಿಗೆ 10 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ಮಗುವಿಗೆ 10 ರೂಪಾಯಿಂದ ಏನು 50 ಕೊಡ್ತಾ ಪೈಸೆ ಅಂತ ಇದ್ದಾರೆ? 50 ಪೈಸೆ ಹೇಳಿದ್ದಾರೆ. ಕೊಡ್ತಾರೆ. ಅಲ್ಲ, Correct. 50 ಪೈಸೆಯಿಂದ ಏನು ಬರ್ತಾ ಇದೆ ಇವತ್ತು? Right, got it. ಆಯ್ತು, I got the ಇವತ್ತು context. ಮೊಟ್ಟೆ ಕೂಡ ನೀವು ವಾರಕ್ಕೆ 6 ಮೊಟ್ಟೆ ಕೊಡ್ಬೇಕಾದ ಜಾಗದಲ್ಲಿ ಇವತ್ತು ನೀವು 4-5 ಮೊಟ್ಟೆ ಕೊಡ್ತಿದ್ರೆ ಒಂದು ಮೊಟ್ಟೆ ಬೆಲೆ ಬಂದು 8 ರೂಪಾಯಿ ಇದೆ. ನೀವು ಕೊಡ್ತಾರೆ ಮೊಟ್ಟೆ ಬೆಲೆ 5 ರೂಪಾಯಿ. ಇನ್ನ 3 ರೂಪಾಯಿ ಎಲ್ಲಿಂದ ತರ್ತಾ ಇದ್ರಿ? ಅವ್ರ ಜೊತೆ ಲಾಜಿಕ್ ಆಗಿ ಇನ್ನ 3 ರೂಪಾಯಿ ತರ್ತಾ ಇದ್ರಿ. ಸೊ ಈಗೆಲ್ಲ ಮೇಡಮ್ ಇದೊಂದು ವಿಚಾರ ಅಲ್ಲ, ಇದೊಂದು ವಿಚಾರ, ಇನ್ನೊಂದು ವಿಚಾರ ಇದೆ ನಮಗೆ. ಇವಾಗ ಈ ರೀತಿಯಾಗಿ ನಮಗೆ ಹಿಮಾಚಲ ಪ್ರದೇಶದಲ್ಲಿ ಆಗಿರೋದು ನೋಡಿದ್ವಿ, ಗ್ಯಾರಂಟಿ ಬಗ್ಗೆ ವೈಫಲ್ಯಗಳು ನೋಡಿದ್ವಿ. ತೆಲಂಗಾಣದಲ್ಲಿ ಆಗಿರೋದು ನೋಡಿದ್ವಿ. ಇವತ್ತು ಸಮರ್ಥ ಕನ್ನಡಿಗರ ಮುಂದೆ ಕೈ ಜೋಡಿಸ್ಕೊಂಡು ಭಿಕ್ಷೆ ಬಿಡ್ತಾ ಇದ್ರಿ. ನೀವು ಗ್ಯಾರಂಟಿಗಳು ಸಮರ್ಥವಾಗಿದ್ರೆ ದಯಮಾಡಿ ಸರ್ಕಾರ ಭಿಕ್ಷೆ ಹಾಕಿ ನೀವು ಕೈ ಬಿಡಿ ಅಂತ ಕೇಳ್ಕೊಂತ ಇದ್ರಿ. ನಿಮ್ಗೆ ನಾಚಿಕೆ ಆಗಲ್ವಾ? 5 ಗ್ಯಾರಂಟಿ ತಂದು ನೀವು ಕಾಡ್ತದ್ರಲ್ಲ. ಇವತ್ತು ಇನ್ನೊಂದು ಪ್ರಶ್ನೆ ನಮಗೆ ಕಾಡ್ತಾ ಇದ್ದೇನೆ ಅಂತಂದ್ರೆ, ಸರ್ಕಾರದ ಆದಾಯ 2,92,92,477 ಕೋಟಿ ಸರ್ಕಾರದ ಆದಾಯ ಇರೋದು. ನೀವು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಸಾಲ ಮಾಡಿದ ಎಷ್ಟು? ಇವತ್ತು ಸಿದ್ದರಾಮಯ್ಯ ಅವರೇ ಹತ್ರ 4 ಕೋಟಿ ಸಾಲ ಮಾಡಿದ್ದಾರೆ. ಟೋಟಲ್ ಇವತ್ತು 7,80,81,000 ಕೋಟಿ ರಾಜ್ಯದ ಸಾಲ ಇದೆ. ನಾವು ಬಡ್ಡಿ ಕಟ್ತಾ ಇರೋದು ಎಷ್ಟು ವಾರ್ಷಿಕವಾಗಿ? 37,324 ಕೋಟಿ ಸಾಲ ಕಟ್ತಾ ಇದ್ವಿ. ಸಾಲ ಕಟ್ತಾ ಇದ್ವಿ. ಆದರೆ ಈ ಒಂದು ಗ್ಯಾರಂಟಿಗಳನ್ನು ಕೈ ಬಿಡಿ ಅಂತ ಕೇಳ್ತಾ ಇದ್ರಲ್ಲ ನೀವು. 4,14,000 ಕೋಟಿ ಬಜೆಟ್ ಮಂಡನೆ ಮಾಡಿ ಇವತ್ತು ಗ್ಯಾರಂಟಿಗೆ ಕನ್ನಡಿಗರ ಮುಂದೆ ಭಿಕ್ಷೆ ಬೇಡ್ತಾ ಇದ್ರಲ್ಲ ಕೈ ಬಿಡಿ ಅಂತ. ನಾಚಿಕೆ ಆಗಲ್ವಾ ನಿಮಗೆ? ಓಕೆ, ಅಧಿಕಾರ ಅಂದಾಗ ಸಹಜವಾಗಿ ಒಂದು ಪಕ್ಷದಲ್ಲಿ ಸೀನಿಯರ್ ಲೀಡರ್ಸ್ ಯಾರು ಇರ್ತಾರೆ ಅವ್ರಿಗೆ ತೀರಾ ಸಹಜವಾದಂಥ ಆಸೆ ಆಕಾಂಕ್ಷೆಗಳಿರ್ತವೆ. ಅದನ್ನು ಬಿಟ್ಬಿಡೋಣ. ಅದನ್ನು ಬದಿಗಿಟ್ಟು ನೋಡಿದ್ರು ಕೂಡ ಅಭಿವೃದ್ಧಿ ಅಂದಾಗ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಗ್ಯಾರಂಟಿಗೆ ಗಿವಿಟ ಪಾಲಿಸಿ ಫಾಲೋ ಮಾಡ್ಬೋದು ಅಂತ ಕೇಳ್ತಿದ್ದಾರೆ ಅನ್ನೋದಾದರೆ, ಖಜಾನೆ ಬೊಕ್ಕಸ ಅಂದಾಗ ಜನಕ್ಕೆ ಸಂಶಯ ಬರುತ್ತೆ. ಇಲ್ಲ ಮೇಡಮ್, ಈಗ 16-17 ಬಜೆಟನ್ನು ಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒಳ್ಳೆ ರೀತಿಯಲ್ಲಿ ಬಜೆಟ್ ಕೊಟ್ಟು ಇವತ್ತು ಯಾವ ಇಲಾಖೆಗೆ ಯಾವ ರೀತಿ ನಾವು ಹಣವನ್ನು ಹಂಚಬೇಕು ಅನ್ನೋದೊಂದು ಒಂದು ಕನ್ಫರ್ಮ್ ಆಗಿ ಅವರು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಒಂದು ಇಲಾಖೆ ಹೇಳ್ತೇನೆ ಕೇಳಿ. ನೀವು ವಿಶ್ಲೇಷಣೆ ಕೊಡಿ. ಅಲ್ಲ, ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ. ತುಂಬಾ ಮಾತಾಡಿದ್ದೀರಿ. ಏನು ಮಾತಾಡಿಲ್ಲ. ಬಿಡಿ, ಪರವಾಗಿಲ್ಲ. ಅದಕ್ಕೆ ಈಗ ಇವ್ರು ಕೊಟ್ಟಿದ್ದಾರೆ. ಆಯ್ತು. ಈಗ ನೋಡಿ, ನಾನು ಹೇಳ್ತಾ ಇರೋದು, ನಾವು ಗ್ಯಾರಂಟಿಗಳನ್ನು ಡಿಕ್ಲೇರ್ ಮಾಡಿ ಅದನ್ನು ಅನುಷ್ಠಾನ ಮಾಡೋದ್ರಲ್ಲಿ ಒಂದು ಸ್ವಲ್ಪ ನ್ಯೂನತೆಗಳಾಗಿರ್ಬೋದು, ವಿಫಲತೆಗಳು ಹೆಚ್ಚು ಕಮ್ಮಿ ಆಗಿರ್ಬೋದು. ಆದರೆ ನಾವು ಆ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀವಿ, ಇನ್ನು ಮುಂದೆನೂ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಆದರೆ ಇವರು ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ನೈತಿಕತೆ ಇರಬೇಕು, ಮಾತಾಡಬೇಕಾದ್ರೆ ನೈತಿಕತೆ ಇರಬೇಕು. ಇವರು ರಾಜ್ಯಗಳಲ್ಲಿ ನೀವು ನೋಡಿ, ಇವಾಗ ರಾಜಕಾರಣ ಮಾಡ್ತಾ ಇದ್ದೀರಿ. ರಾಜಕಾರಣ ಮಾಡುವಾಗ ನೀವು ಮಾತನಾಡುವಾಗ ನೀವು ಮಾತೇನು ಮಾತಾಡ್ತೀರಿ ಅದ್ರ ಮೇಲೆ ನಿಂತ್ಕೊಳ್ಳೋದು ನಿಮ್ಮ ನೈತಿಕತೆ. ಅರ್ಥ ಆಯ್ತಲ್ಲ? ಬೇರೆ ರಾಜ್ಯಗಳಲ್ಲಿ ಇವರು ಡಿಕ್ಲೇರ್ ಮಾಡಿ ಗ್ಯಾರಂಟಿ ಸ್ಕೀಮ್ಗಳನ್ನ ಮುಂದೆ ತೆಗೆದುಕೊಂಡು ಹೋಗಿ ಇವರು ಜನಮನ್ನಣೆಯನ್ನು ಪಡೆದು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ? ಆ ಗ್ಯಾರಂಟಿಗಳನ್ನು ಇವ್ರು ಏನಾದರೂ ಇಂಪ್ಲಿಮೆಂಟ್ ಮಾಡಿದಾರಾ? ದೆಹಲಿಯಲ್ಲಿ ಇವರು ಇಂಪ್ಲಿಮೆಂಟ್ ಮಾಡಿದಾರಾ? ಒಂದು ಯಾವುದಾದ್ರೂ ರಾಜ್ಯದಲ್ಲಿ ತೋರಿಸಿ ಇವರು ಮ್ಯಾನಿಫೆಸ್ಟೋನಲ್ಲಿ ಗ್ಯಾರಂಟಿಗಳು ಏನು ತಗೊಂಡು ಬಂದಿದ್ರು ಅದನ್ನ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ನಾವು ಯಾವುದೂ ಇಲ್ಲ. 450 ರೂಪಾಯಿ ಗ್ಯಾಸ್ ಕೊಡ್ತೇನೆ ಅಂತ ಹೇಳಿದ್ರು ರಾಜಸ್ಥಾನದಲ್ಲಿ. ವಾಸ್ತವ ಏನ್ ಗೊತ್ತಾ? ವಾಸ್ತವ ಆಶಾ ಅಂಗನವಾಡಿ ಕಾರ್ಯಕರ್ತರು ಡೇಟ್ ಫಿಕ್ಸ್ ಮಾಡಿದ್ದಾರೆ ಪ್ರತಿಭಟನೆಗೆ. ಸರ್ಕಾರಿ ವೈದ್ಯರು, ಸರ್ಕಾರದಲ್ಲಿ ಕೆಲಸ ಮಾಡ್ತಾರಲ್ಲ ಸರ್ಕಾರಿ ನೌಕರ ವೈದ್ಯರು, ಅವರು ಪ್ರತಿಭಟನೆಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಹೀಗೆ ಸಾಲು ಪ್ರತಿಭಟನೆ ಯಾವ ಕಾರಣಕ್ಕಾಗ್ತಿದೆ ಅಂದರೆ ಸಂಬಳಕ್ಕೆ ಸ್ಯಾಲರಿ ಕೊಡ್ತಾರೆ. 8,000 ಕೋಟಿ ಬಾಕಿ ಇದೆ. ಅಲ್ಲ, ಇರಲಿ ನೋಡಿ, ಇವಾಗ ನಾವು ಈ ರಾಜ್ಯದ ಜನರ ಅಭಿವೃದ್ಧಿ, ಜನರ ಜೇಬಲ್ಲಿ ನೇರವಾಗಿ ದುಡ್ಡು ಹೋಗೋದು ರಾಜ್ಯದ ಅಭಿವೃದ್ಧಿನೇ. ಅದು ಇವ್ರ ಕಾಲಲ್ಲಿ ಈ ತರ ಅವ್ರಿಗೆ ಕೂಲಿ ಕೊಡ್ಲಿಲ್ಲ. ಈ ತರ ಸಮಾಜ ನಿರ್ಮಾಣ ಮಾಡೋದಕ್ಕೆ ಶೋಷಿತ ವರ್ಗದವರಿಗೆ, ಹಿಂದುಳಿದವರಿಗೆ ಕೈ ಹಿಡಿಯುವಂತ ಕಾರ್ಯಕ್ರಮಗಳು ಇವ್ರ ಕಾಲಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಭ್ರಷ್ಟಾಚಾರ ಮಾಡಿ ವೈದ್ಯಕೀಯ ಡಾಕ್ಟರ್ಗಳು ಸಂಬಳ ಕೊಡೋದು ಹೋರಾಟ ಮಾಡ್ತಾ ಇದ್ದಾರೆ. ಕೋವಿಡ್ ಅಲ್ಲೂ ಅಲ್ಲ ಸರ್, ನಿಮ್ಮ ಕಾಳಜಿ ನನಗೆ ಅರ್ಥ ಆಯಿತು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಆರ್ಥಿಕವಾಗಿ ಸಬಲ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಖಂಡಿತ ಪ್ರೋತ್ಸಾಹಿಸೋಣ. ಆದರೆ ನೀವು ಡೈರೆಕ್ಟಾಗಿ ಹಣವನ್ನು ಕೈಗೆ ಕೊಡುವಂತಹ ಕೆಲವೊಂದು ಕಾನ್ಸೆಪ್ಟ್ ಅಥವಾ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಪ್ರಣಾಳಿಕೆಯನ್ನು ಅನೌನ್ಸ್ ಮಾಡಿದಾಗಲೇ ಕರ್ನಾಟಕದ ಅಷ್ಟು ಆರ್ಥಿಕ ತಜ್ಞರು ಸಲಹೆ ಕೊಟ್ಟರು, ಬೇಡ ಹೊರೆಯಾಗುತ್ತೆ, ಬೇಕಾದ್ರೆ ವರ್ಷಕ್ಕೆ ಒಂದು ಇಟ್ಕೊಳ್ಳಿ, ಡೈರೆಕ್ಟಾಗಿ ಹಣ ಕೊಡೋದಲ್ಲ, ನೀವು ಉದ್ಯೋಗ ಕೊಡಿ,
ಅವ್ರು ದುಡ್ಕತ್ತಾರೆ, ಆದ್ರೆ ಅವರನ್ನ ಈ ರೀತಿ ಕೈಗೆ ಹಣ ಕೊಡುವಂತಹ ಯೋಚನೆಗಳು ಬೇಡ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಇದಕ್ಕೆ ಒಂದು ಅಡಿಷನ್ ಕೋವಿಡ್ ಅಲ್ಲಿ ಒಂದೇ ಸೆಕೆಂಡ್ ಹೇಳಿ. ಇವ್ರು ಹೇಳಿದ್ದಕ್ಕೆ ನಾನು ಅಡಿಷನ್ ಮಾಡ್ತೀನಿ. ಇದೇ ಮ್ಯಾನಿಫೆಸ್ಟೋ ಮಾಡುವಾಗ ಇವರ ಕೆಲವು ಹಿರಿಯ ನಾಯಕರು ತುಂಬಾ 8-9 ಸಲ ವಿನ್ ಆದ ತುಂಬಾ ಸೀನಿಯರ್ಸ್ಗಳು ಕೂಡ ಇಷ್ಟೊಂದು ಕೊಡಬೇಡಿ, ಯಾಕಂದ್ರೆ ಆರ್ಥಿಕ ಹೊರೆ ಆಗುತ್ತೆ ಅಂತ ಹೇಳಿದ್ರು. ಈಗ 3 ವರ್ಷ ಆದ್ರೆ ಹೈಕಮಾಂಡ್ ಒಪ್ಪಿಲ್ಲ, ಫಸ್ಟ್ ವಿನ್ ಆಗ್ಬೇಕು, ಕೊಟ್ಬಿಡ್ರಿ ಆಮೇಲೆ ನೋಡೋಣ ಅಂತ ಹೇಳಿ. ಅದೇ ಇವಾಗ ಆಗಿರೋದು. ಈಗ ನಾವ್ ಏನ್ ಕೊಟ್ಟಿದ್ವಿ, ಏನ್ ವಾಗ್ದಾನ ಮಾಡಿದ್ವಿ ಅದನ್ನ ನಾವು ಗ್ಯಾರಂಟಿಗಳನ್ನ ಅಂತ. ಯಾಕೆಂದ್ರೆ ಅದು ಮೋದಿ ಪಾಲಿಸಿ ಫಾಲೋ ಮಾಡ್ತಾ ಇದ್ದಾರೆ. ಅದು ಉಜ್ವಲ ಯೋಜನೆಯಲ್ಲಿ ಮಾಡಿದ್ದನ್ನ ಇಲ್ಲೂ ಫಾಲೋ ಮಾಡ್ತಾ ಉಜ್ವಲ ಕೇಸಲ್ಲಿ ಸಬ್ಸಿಡಿ ಇದ್ ಮಾಡಿ ಎಲ್ಲ ಹಳ್ಳ ಹಿಡಿಸ್ಬಿಟ್ರಿ, ಅದನ್ನ ಹೇಳ್ತಾ ಇಲ್ಲ. ಈಗ ಉಜ್ವಲ ಇಡೀ ದೇಶದ್ರಿ ಯಾರೋ ಹೇಳ್ತೀನಿ ಕೇಳಿ, ನಾವೇನು ಇದು ಮಾಡ್ತಾ ಇಲ್ಲ. ನಾನ್ ಹೇಳ್ತಾ ಇರೋದು ಇವತ್ತು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಾ ಜನರಿಗೆ ನಾವು ಒಂದು ಆರ್ಥಿಕ ಇವತ್ತು ಕೋವಿಡ್ ಸಮಯದಲ್ಲಿ ಇವ್ರು ಮಾಡಿರುವಂತಹ ದುರಾಡಳಿತ, ಇವ್ರು ಮಾಡಿರುವಂತಹ ಟೈಮಲ್ಲಿ ಭ್ರಷ್ಟಾಚಾರ, ಆ ಸಂದರ್ಭಕ್ಕೆ ಮ್ಯಾನಿಫೆಸ್ಟೋನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಕೊಡ್ಬೇಕಾಗಿರೋದು ಅವ್ರಿಗೆ ಅದು ಬೇಕಾಗಿತ್ತು. ಆ ಕಾಲಕ್ಕೆ ಅದು ಅವಶ್ಯಕತೆ ಇತ್ತು. ಅವಶ್ಯಕತೆ ಇದ್ದಿದ್ರಿಂದ ಜನ ಇವತ್ತೇನ್ ಮಾಡ್ಬಿಟ್ರು, ಆ ಗ್ಯಾರಂಟಿಗಳು ಇವ್ರು ಕೊಡ್ತಾರೆ, ನಮ್ಗೆ ಒಂದು ಆರ್ಥಿಕ ಸದೃಢತೆ ಸಿಗ್ತದೆ. ಏನು ಮೋಸ ಮಾಡಿಲ್ಲ ಸರ್, ಇನ್ನೊಂದೊಂದು ಪ್ರಶ್ನೆ ಇದೆ, ಬಂದೆ ಸರ್. ನಂಗೆ ಗೊತ್ತಾಯ್ತು ಸರ್, ನಮ್ ಕಾಂಟ್ಯಾಕ್ಟ್ಸ್ ಗೊತ್ತಾಯ್ತು. ರತನ್ ಅವರೇ, ಇನ್ನೆಷ್ಟು ದಿವಸ ಈ ಪ್ರಹಸನ ನೋಡ್ಬೇಕು? ಇಲ್ಲ, ನನ್ನ ಪ್ರಕಾರ ನಾ ಕೊಡೆ ನೀ ಬಿಡೆ ಅಂತ ಇದೆ. ಅದರಿಂದಾಗಿ ಇನ್ನೆರಡು ವರ್ಷನೂ ಇದೆ. ಕೊಟ್ಟು ಜನ ಡೈವರ್ಟ್ ಏನಾದ್ರು ಮಾಡ್ತಿದ್ದಾರೆ ಅಲ್ಲ, ಅದನ್ನು ನಾನು ಈ ಹಿಂದೆ ಒಂದ್ಸಲ ನಾನು ಇದನ್ನ ಡಿಸ್ಕಸ್ ಮಾಡಿದ್ದೆ. ಏನಂತ ಹೇಳಿದ್ರೆ, ಈ ಕುಣಿಯಲಿಕ್ಕೆ ಬಾರದಿರೋನಿಗೆ ನೆಲಡೊಂಕು ಅಂತ ಹೇಳಿದಂತೆ, ಹಂಗೇನೆ ಎಲ್ಲೋ ಒಂದ್ ಕಡೆ ಮೇಲಿನ ಮೇಲೆ ಸಾಲ ಜಾಸ್ತಿ ಆಗ್ತಾ ಇದೆ, ಗ್ಯಾರಂಟಿ ಹೊರೆ ಅಂತ ಆಗ್ತಿದೆ ಅಂತ ಅವರೇನೆ ಹೇಳ್ತಾ ಇದ್ದಾರೆ. ಆನಂತರ ಏನು ಅವರು ಪ್ರಾಮಿಸ್ ಮಾಡಿದಾರೆ ವಾಗ್ದಾನಗಳು, ಅದು ಯಾವುದು ರೀಚ್ ಆಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಅದರಿಂದ ಜನರ ಒಂದು ಅಟೆನ್ಷನ್ ದೂರ ಮಾಡೋದಕ್ಕೋಸ್ಕರ ಆವಾಗ ಈ ಒಂದು ಯಾವುದು ನೀವು ಹೇಳಿದ ಪ್ರಹಸನ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇರ್ಬೋದು. ಯಾಕಂತ ಹೇಳಿದ್ರೆ ಇದನ್ನೇ ರಾಜಸ್ಥಾನದಲ್ಲೂ ಕೂಡ ಮಾಡಿದ್ರು. ರಾಜಸ್ಥಾನದಲ್ಲಿ 5 ವರ್ಷ ಕೂಡ ಏನು ಕೆಲಸ ಮಾಡಿದೆ. ಸಚಿನ್ ಪೈಲಟ್ ಮತ್ತೆ ಇವರು ಅವರು CM ಆಗಿದ್ರಲ್ಲ ಗೆಹ್ಲೋಟ್, ಅವರಿಬ್ರು ಅವ್ರ ಮೇಲೆ ಇವ್ರ ಮೇಲೆ ಇವರು, ಅವರು 5 ವರ್ಷನೂ ಅದೇ ಆಟ ಮಾಡ್ಕೊಂಡು ಏನು ಕೆಲಸ ಮಾಡಿರಲಿಲ್ಲ. ಆದ್ರೆ ಜನ ಇದಾರಲ್ಲ, ಅವರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ ಅವರನ್ನ ಎಲ್ಲಿಡಬೇಕು ಅಲ್ಲಿ ಇಟ್ಟಿದ್ದಾರೆ. ರಾಜ್ಯದಲ್ಲೂ ಕೂಡ ಜನ ಎಲ್ಲವನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಅದರ ಒಂದು ನೆಕ್ಸ್ಟ್ ನೀವು ಅಧಿಕಾರಕ್ಕೆ ಬಂದ್ರೆ ಅಷ್ಟು ಸುಲಭ ಇಲ್ಲ. ಒಂದ್ ನಿಮಿಷ ಇರಿ. ಅವ್ರು ಕೇಳಿದ ಪ್ರಶ್ನೆ ನಾನು ಉತ್ತರ ಕೊಡ್ತೇನೆ. ನಿಮ್ ಕೇಳಿದ ಪ್ರಶ್ನೆ ಬೇಕಾದ್ರೆ ಆಮೇಲೆ ಕೇಳಿ ಆಡ್ ಆನ್ ಮಾಡಿ ನಾನು ಕೊಡ್ತೀನಿ ಉತ್ತರ. ರಾಜ್ಯದ ಜನತೆ ಕೂಡ ಕ್ಲಿಯರ್ ಆಗಿದೆ, ನಾವು ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗೂ ಇವರು ಗಂಟು ಮೂಟೆ ಕಟ್ಟೋದಂತ ಪಕ್ಕ ಅಂತ ಬೇರೆ ಯಾರಿಗಲ್ಲ, ಅವರ ಪಕ್ಷದ ಕೆಲವೊಂದು ಶಾಸಕರಿಗೆ ಅದು ಗೊತ್ತಾಗ್ಬಿಟ್ಟಿದೆ. ಅದರಿಂದಾಗಿ ಅಟ್ಲೀಸ್ಟ್ ಹೋಗೋದ್ರೊಳಗಡೆ 1 ವರ್ಷ ಆದ್ರೂ 2 ವರ್ಷ ಆದ್ರೂ ತಮ್ಮ ನಾಯಕನನ್ನ CM ಮಾಡಬೇಕು ಅಂತ ಹೇಳ್ಕೊಂಡು ಈ ಹೋರಾಟ ಮಾಡ್ತಿರೋದು. ಅದನ್ನು ಓಪನ್ ಆಗಿ ಬಾಲಕೃಷ್ಣ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ನಾವು ಇದೇ ಆ ತರ ಮುಂದುವರೆದ್ರೆ ಬರೋದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಅದರಿಂದಾಗಿ ನೀವು ಹೇಳಿದ ಆಂಗಲೂ ಇರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ದುರಾಡಳಿತ ಇದೆಯಲ್ವಾ, ಇದರಿಂದಾಗಿ ನೀವು ಹೇಳ್ದಂಗೆ ಸಚಿನ್ ಪೈಲಟ್, ಅಶೋಕ್ ಗೆಹ್ಲೋಟ್ ತರಾನೇ ಇಲ್ಲೂ ಮಾಡ್ಕೊಂಡೋದ್ರೆ ಅದನ್ನ ಜನ ಅಬ್ಸರ್ವ್ ಮಾಡ್ತಾರೆ. ಜನ ಅಬ್ಸರ್ವ್ ಮಾಡಿದ್ರೆ ಅದೇ ಹೇಳಿದ್ ನಾನು. ಆದ್ರಿಂದ ನಾನು ನೋಡಿ, ರಾಜಸ್ಥಾನದಲ್ಲಿ ಜನರನ್ನ ಮಂಗ ಮಾಡೋಕ್ ಹೋದ್ರು ಅವರಿಬ್ರು. ಆದ್ರೆ ಜನ ಅವ್ರಿಗಿಂತ ಬುದ್ಧಿವಂತರಿದ್ರು, ಅವರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸಿದ್ರು. ಆಯ್ತಾ, ನಂಬರ್ 1. ಯಾಕಂತ ಹೇಳಿದ್ರೆ ಅಲ್ಲಿ ಇನಿಷಿಯಲ್ ಸರ್ವೆ ಎಲ್ಲ ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಬರ್ಬೋದು ಅಂತ. ಆದ್ರೆ ಜನರಿಗೆ ಯಾವತ್ತು ಇವ್ರದ್ದು ಇದು ಗೊತ್ತಾಯ್ತು,
ಅವರನ್ನ ಸೋಲಿಸುವಂತ ಕೆಲಸ ಮಾಡಿದ್ರು. ಇವಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಷ್ಟೇ, ಆಲ್ರೆಡಿ ಜನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಆಯ್ತಾ, ಇಟ್ ಇಸ್ ಡನ್. ಏನು ಇಲೆಕ್ಷನ್ ಆಗಬೇಕು, ಒಂದು ಇದು ರಿಸಲ್ಟ್ ಬರಬೇಕು ಬಿಟ್ರೆ ಇದು ನಮಗಲ್ಲ, ಕಾಂಗ್ರೆಸ್ನ ಕೆಲವೊಂದು ಶಾಸಕರಿಗೂ ಕೂಡ ಗೊತ್ತಿದೆ. ಆದ್ರಿಂದಾಗಿ ಅವರು ನಾನು ಹೇಳಿದ್ದೆ ಹೆಂಗಾದ್ರೂ ಒಂದು ಸಿಎಂ ಮಾಡಬೇಕು ಅನ್ನುವಂತ ಒಂದು ಆಸೆ ಇದೆ. ಬೆಲೆ ಏರಿಕೆಯಿಂದ ಹಿಡಿದು ಕಾಮಗಾರಿಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲ ಕೂಡ ಕುಂಠಿತ ಆಗಿರೋದನ್ನ ಅದಕ್ಕೇನು ಅಂಗೈ ಹುಣಿಗೆ ಕನ್ನಡಿ ಬೇಕಿಲ್ಲ ಅನ್ನಂಗೆ ಎಲ್ಲ ಕಾಣಿಸ್ತಾ ಇದೆ. ಇದರ ನಡುವೆ ಈ ಥರ ಸಬ್ಜೆಕ್ಟ್ಗಳು ಕಾಂಗ್ರೆಸ್ ಮೇಲಿನ ವಿಶ್ವಾಸವನ್ನು ಅಥವಾ ಇಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟು ಈ ನಾಯಕರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದು ಅನ್ನುವಂಥ ಪ್ರಶ್ನೆ ಜನಕ್ಕೆ, ಮತದಾರ ಪ್ರಭುಗಳಿಗೆ ಬರೋದಿಲ್ವಾ? ಮೇಡಮ್ ಆಲ್ರೆಡಿ ಬಂದ್ಬಿಟ್ಟಿದೆ ಮೇಡಮ್. ಈಗ ಏನು ಇವತ್ತು ಅವರೇ ಒಂದು ಪದ ಯೂಸ್ ಮಾಡಿದ್ದಾರೆ, ಬಲಾತ್ಕಾರ ಚಮತ್ಕಾರ ಅನ್ನೋ ನಾಯಕರು ಇಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಇಕ್ಬಾಲ್ ಅವರು ಅಲ್ಲ, ಇಕ್ಬಾಲ್ ಹಿಡಿತು ಅದು ಇವರಿಬ್ಬರು ನಾಯಕರಿಗೆ ಬಲಾತ್ಕಾರ ಚಮತ್ಕಾರ ಅಂತ. ಇವತ್ತೇನು ಸಿಎಂ ಡಿಸಿಎಂಗೆ ಬಲಾತ್ಕಾರ ಚಮತ್ಕಾರ ಅಂತ ಪದನೇ ನಾವು ಉಪಯೋಗಿಸಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಸಿದ್ದರಾಮಯ್ಯನ ನಂಬಿಕೆ ಇಟ್ಟಾಗ ಅವರು ಈ ರಾಜ್ಯದ ಮೇಲೆ 8 ಲಕ್ಷ ಕೋಟಿ ಸಾಲ ತಂದಿಟ್ಬಿಟ್ರು. ಇದೇ ರೀತಿ ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ಗೆ ಇವರು ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರನ್ನ ಬ್ರಾಡ್ ಬೆಂಗಳೂರು ಮಾಡ್ತೀವಿ ಅಂತ ಅಂದಾಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬಿಟ್ಟು ಇವತ್ತು ಬ್ಯಾಡ್ ಬೆಂಗಳೂರು ಮಾಡಿ, ಗಾರ್ಬೇಜ್ ಬೆಂಗಳೂರು ಮಾಡಿ ಇಡೀ ಇಂಟರ್ನ್ಯಾಷನಲ್ ಆಗಿ ಇವತ್ತು ಹಾಳಾಗೋಗಿದೆ ಹೆಸರು. ಅಂದ್ರೆ ಈ ಇಬ್ಬರ ನಾಯಕರ ಒಂದೇ ನಿಮಿಷ ರೀ, ಈ ಇಬ್ಬರು ನಾಯಕರ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಇಷ್ಟೇ ಮೇಡಮ್. 8 ಲಕ್ಷ ಕೋಟಿ ಸಾಲ, ದಿನಕ್ಕೆ 300 ಕೋಟಿ ಸಾಲ ತರ ಜನದ ಮೇಲೆ ಇದೆ ಇವತ್ತು ರಾಜ್ಯದ ಮೇಲೆ. ಅದು ಸಿದ್ದರಾಮಯ್ಯ ಇವತ್ತು ಬೆಂಗಳೂರು ಡೆವಲಪ್ ಮಾಡಿದೆ ಜಿಬಿ ಅಂತ ಹೆಸರಿಟ್ಬಿಟ್ಟು 8,000 ಕೋಟಿ ಅನುದಾನ ತಗೊಂಡು ಬ್ಯಾಡ್ ಬೆಂಗಳೂರು ಮಾಡಿಕ್ಬಿಟ್ಟು ಗಾರ್ಬೇಜ್ ಬೆಂಗಳೂರು ಮಾಡಿಕೊಂಡ ಕೀರ್ತಿ ಇವರಿಬ್ಬರಿಗಿದೆ. ರಾಜ್ಯದ ಜನ ಇವನ್ನ ಶ್ರಮೆ ಕೊಡಲ್ಲ. ಯಾಕಂದ್ರೆ ಇವತ್ತು ಇವ್ರ ಅಸಹಾಯಕತೆ ಸ್ಥಿತಿಯಲ್ಲಿ ಇನ್ನು ಪರಿಸ್ಥಿತಿ ಏನಂದ್ರೆ ಕುರ್ಚಿ 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 ಅಂತ ಇದಾರೆ. ಇವಾಗಾದ್ರೂ ಅವರು ನಿಜವಾಗಿ ನೈತಿಕತೆ ಹೈಕಮಾಂಡ್ ಮುಂದೆ ಬಂದು ಅಲ್ಲಿ ಯಾರಾದ್ರೂ ಮಾಡ್ಲಿ, ನಮ್ಗೆ ಡಿ.ಕೆ. ಶಿವಕುಮಾರ್ ಆದ್ರೂ ಮಾಡ್ಲಿ, ಇಲ್ಲ ಸಿದ್ದರಾಮಯ್ಯನೇ ಮುಂದರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ, ಇಲ್ಲ ರಮೇಶ್ ಸತೀಶ್ ಜಾರಕಿಹೊಳಿ ಮಾಡ್ಲಿ, ಇಲ್ಲ ಪರಮೇಶ್ವರನೇ ಮಾಡ್ಲಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಬೇಡ, ಅಭಿವೃದ್ಧಿ ಕೊಡ್ರಿ, ಸಮಗ್ರ ಅಭಿವೃದ್ಧಿ ಕೊಡ್ರಿ, ಕನ್ನಡಿಗರ ಅಭಿವೃದ್ಧಿ ಕೊಡ್ರಿ, ಬೇಕಾದ ಅಭಿವೃದ್ಧಿ ಫಾರಿನ್ ಟೂರ್ ಯಾಕೆ, ರಹಸ್ಯ ಕೂಟ ಯಾಕೆ, ಡಿನ್ನರ್ ಯಾಕೆ, ಬ್ರೇಕ್ಫಾಸ್ಟ್ ಸಿದ್ದರಾಮಯ್ಯ ಯಾವ ಮಟ್ಟ ಬಂದಿರಂದ್ರೆ ಕಾಂಗ್ರೆಸ್ ಹೋಗ್ತಾ ಇರೋ ಒಂದು ಪ್ರಶ್ನೆ ಕೇಳಿದ್ರು, ಯಾಕೆ ಮಾಡ್ಬೇಕು ಅಂತ. ಇದು ನಮ್ಗೆ ಹೋಗಿ ಕೇಳೋದಲ್ಲ, ಅಲ್ಲಿಂದ 3-4 ಬಣ ಮತ್ತೆ ಶಾಸಕರು ನಮ್ದು ಸಮಸ್ಯೆ ಇರೋದು ಕಾಣಿಸ್ತಾ ಇದೆ. ಆದ್ರೆ ಹೈಕಮಾಂಡ್ ಈಗ ಇವ್ರು ಹೇಳ್ತಾ ಇದ್ರು, ಈಗ ಸರ್ಕಾರ ಇದಾಯ್ತು ಅದಾಯ್ತು, ಈಗ ಎಲ್ಲ ಜನ ಎಲ್ಲ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಇಲೆಕ್ಷನ್ ಬರ್ಬೇಕಷ್ಟೇ ಅಂತ. ನೋಡಿ, ಬಿಜೆಪಿ ಅವರು ಸ್ವಂತ ಬಲದ ಮೇಲೆ ಯಾವತ್ತೂ ಇಲ್ಲಿ ಅಧಿಕಾರಕ್ಕೆ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಬರೀ ವಾಮ್ ಮಾರ್ಗದ ಮುಖಾಂತರ ಶಾಸಕರನ್ನ ಖರೀದಿ ಮಾಡುವಂತ ವಸ್ತುಗಳನ್ನ ಮಾರ್ಪಡಿಸಿ ಇವರು ಅಧಿಕಾರಕ್ಕೆ ಬಂದಂತು. ಅರ್ಥ ಆಯ್ತಲ್ಲ, ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ, ಸ್ವಂತ ಜನಾಧಾರಣೆ ಇಲ್ಲ. ಇವತ್ತು ನಾವು ಜನರು, ಈ ರಾಜ್ಯದ ಜನರಿಗೆ 100% ಕಾಂಗ್ರೆಸ್ ಪಕ್ಷ ಇದ್ದರೆ ಮಾತ್ರ ಈ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್, ಕಾಂಗ್ರೆಸ್ ಪಕ್ಷ ಇಲ್ಲಾದ್ರೆ ಈ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಸಿಗಲ್ಲ. ತೆಗೆದುಕೊಂಡು ಹೋಗ್ತಾರೆ. ಹಳೆ ಮೈಸೂರು ಭಾಗದ ಸೀಟ್ಗಳು ಹೈಕಮಾಂಡ್ ರಿಯಾಕ್ಟ್ ಮಾಡುತ್ತಾ ಅಥವಾ ಇಲ್ಲೇ ಸಮಸ್ಯೆಗಳು ಬಗೆಹರಿತಾವ? ಯಾವ ಸಮಸ್ಯೆನೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಮಸ್ಯೆನೂ ಇಲ್ಲ, ಈಗ ಅಧಿಕಾರ ನಡೀತಾ ಇದೆ, ದಕ್ಷ ಆಡಳಿತವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ನಿಮ್ಮ ಹೈಕಮಾಂಡ್ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಏನ್ ಸೂಕ್ತ ನಿರ್ಣಯ ಅದಕ್ಕೆ ಅವ್ರ ಹೈಕಮಾಂಡ್. ಅರ್ಥ ಆಯ್ತಲ್ಲ, ವರಿಷ್ಠರು ಅದಕ್ಕೆಲ್ಲರೂ ನಾವು ಬದ್ಧ. ಇರೋ ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ದಂಗಲ್ವಾ? ಯಾವ್ದು ಹೇಳಿ? ಈಗ ಕುರ್ಚಿ ವಿಚಾರದ ಮಲ್ಲಿಕಾರ್ಜುನ್ ಅದು
ಅದು ನಿಮ್ಮ ವರಿಷ್ಠರೇ ಅಲ್ಲ, ಈಗ ಪ್ರಿಯಾಂಕ ಅಲ್ಲ, ನಿಮ್ಮ ವರಿಷ್ಠರ ಬಗ್ಗೆ ಹೇಳಿ ಸರ್. ಇವ್ರು ನೋಡ್ಕೊಳ್ಳಿ. ಹೋರಾಟ ಮಾಡ್ಲಿ, ಅಭಿವೃದ್ಧಿಯನ್ನು ಮಾಡಿದಾರಾ, ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿದಾರಾ, ಅಭಿವೃದ್ಧಿ ಮಾಡ್ತಾ ಒಂದು ಯಾವ್ದಾದ್ರು ಇದ್ದೀವಿ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರಾ? ವಸತಿ ಇಲಾಖೆ ತಗೊಂಡು ನೀವು, ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನವೀನ ಇಲಾಖೆ ತಗೊಂಡು ನೀವು, 2020 ಆರೋಗ್ಯ ಇಲಾಖೆ ತಗೊಂಡು ನೀವು, ಯಾವ ಡಿಪಾರ್ಟ್ಮೆಂಟ್ ಬಿಟ್ಟಿದ್ದೀರಿ ನೀವು? ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಾನೆ ಕ್ರಾಂತಿಕಾರಿ ಬೇಡ್ಕಂತ ಇದ್ರಿ, ಇವತ್ತು 7 ಕಡೆ ಜನ್ಮದಿನ ಕೇಳ್ಕೊಂಡ್ರಿ, ಸಮರ್ಥ ಕನ್ನಡಿಗರು ಅಧಿಕಾರಕ್ಕೆ ಗ್ಯಾರಂಟಿ ಟ್ಯಾಕ್ಸಿ, ರತ್ನವರು ನಾಗೇಂದ್ರ ಅವರು ಕೇಳ್ಕೊಂತ ಇದ್ರಿ ಇವತ್ತು ಯಕ್ಷಾಧೂರು ಅಸಹ್ಯಕರವಾಗಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತು ಕಾಂಗ್ರೆಸ್ ವಕ್ತಾರರು ಉಲ್ಲೇಖ ಮಾಡಿದ ಹಾಗೆ ನಮ್ಮಲ್ಲಿ ಅಂಥ ಸಮಸ್ಯೆ ಇಲ್ಲ, ಅಂಥ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನು ಬಗೆಹರಿಸ್ತೀವಿ ಆ್ಯಂಡ್ ಹೈಕಮಾಂಡ್ ಯಾವ ಸಮಯಕ್ಕೆ ರಿಯಾಕ್ಟ್ ಮಾಡಬೇಕು ಮಾಡಿ ಆಡಳಿತ ಮತ್ತು ಅಭಿವೃದ್ಧಿಯತ್ತ ನಮ್ಮ ಗಮನ ಅಂತ ಹೇಳ್ತಿದ್ದಾರೆ. ಆದರೆ ವಾಸ್ತವವಾಗಿ ಕಾಣೋದಕ್ಕೆ ಬೇರೆಯದ್ದೇ ಪರಿಸ್ಥಿತಿಗಳಿದ್ದಾವೆ. ಹಾಗಾಗಿ ಈ ಪ್ರಹಸನ ಎಷ್ಟು ದಿವಸದವರೆಗೆ, ಯಾವಾಗ ಜನಸಾಮಾನ್ಯರ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರ ಕಾರ್ಯೋನ್ಮುಖವಾಗುತ್ತೆ ಅನ್ನುವಂಥ ಪ್ರಶ್ನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.